ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ 2ನೇ ದಿನ, ದಿನಾಂಕ 15/10/2025. ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ, ನಿಮ್ಮ ವೃತ್ತಿಯನ್ನ ಶ್ರೇಷ್ಠ ಮಾಡಿ ಬೀಹತ್ತಿನಲ್ಲಿ ಮಾಡಿ. ಯಾರೋ ಒಬ್ಬರಿಗೆ, ಇಬ್ಬರಿಗೆ, ಸ್ವಲ್ಪ ಜನರಿಗೆ ಈಶ್ವರೀಯ ಶಕ್ತಿಯನ್ನ ಕೊಡುವಂತ ಸಂಕಲ್ಪ ಬೇಡ. ಸರ್ವರಿಗೂ ಈಶ್ವರ ಶಕ್ತಿಯನ್ನೇನ್ ಮಾಡಬೇಕು, ತಲುಪಿಸಬೇಕು. ಅದು ವಾತಾವರಣ, ವಾಯುಮಂಡಲದ ಮೂಲಕ ತಲುಪಬೇಕು. ಅದಕ್ಕಾಗಿ ಸಾಧನೆಯನ್ನ ತೀವ್ರ ಮಾಡಿ. ಅದನ್ನು ನೀವು ಮಾಡಿದಾಗ ನೀವು ಬೇರೆಯವರಿಗೂ ಕೂಡ ಆಶೀರ್ವಾದ ಕೊಟ್ಟಾಗ ಆಗತ್ತೆ, ಮತ್ತು ಅವರಿಂದನೂ ಆಶೀರ್ವಾದ ತೆಗೆದುಕೊಂಡ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಬಾಬಾರವರು ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದೊಂದು ಪೋಸ್ಟ್. ಯಾವುದು ಪೋಸ್ಟು? ಬಾಬಾರವ್ರ ಫ್ಯಾಕ್ಟ್ರಿಯಲ್ಲಿ ಮನ್ಸಾ ಸೇವೆಯ ಮೂಲಕ, ವಾತಾವರಣ ವಾಯುಮಂಡಲದ ಮೂಲಕ ಸರ್ವರಿಗೂ ಈಶ್ವರ ಶಕ್ತಿಯನ್ನ ತಲುಪಿಸೋದು. ಆ ಮೂಲಕ ಅವರ ವಿಭಿನ್ನವಾದಂಥ ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳಿಂದ ಅವರನ್ನ ಹೊರಗಡೆಗೆ ತರುವಂಥದ್ದು ಮತ್ತು ನಿಜವಾದಂತಹ ಈಶ್ವರನ ಸುಖದ ಅನುಭೂತಿಯನ್ನು ಅವರಿಗೆ ಮಾಡಿಸುವಂಥದ್ದು. ಇದೊಂದು ಪೋಸ್ಟ್ ಅಲ್ವಾ? ಲೌಕಿಕದಲ್ಲಿ ಯಾವ್ದಾದ್ರು ಒಂದು ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತಾರೆ? ಅಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ? ಬಯೋಡೇಟಾ ಎಲ್ಲ ಮಾಡ್ತಾರೆ. ಕಂಡೀಷನ್ಸ್ ಹಾಕಿಡ್ತಾರೆ. ಈ ಕಂಡೀಷನ್ ಅಲ್ಲಿ ಇರೋರು ಮಾತ್ರ ಏನ್ ಮಾಡಬಹುದು, ಅದಕ್ಕೆ ಜಾಯಿನ್ ಆಗಬಹುದು, ಈ ಯೋಗ್ಯತೆ ಇರೋರು ಮಾತ್ರ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಈ ಪೋಸ್ಟಿಗೆ ನೀವು ಯೋಗ್ಯರಾಗಬೇಕು ಅಂತಂದ್ರೆ ಏನಾಗಬೇಕು? ಈ ಎಲ್ಲ ಕಂಡೀಷನ್ಸ್ಗಳು, ರಿಕ್ವೈರ್ಮೆಂಟ್ಸ್ ಇರಬೇಕು. ಅದ್ರಲ್ಲಿ ಏನು ಇರಬೇಕು, ಏನು ಇರಬಾರದು ಹೇಳೋದನ್ನ ಬಾಬಾ ಇವತ್ತು ಏನ್ ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಓಕೆ, ಸರಿ. आज प्यार और शक्ति के सागर बाप दादा अपने स्नेही सिकिलदे लाडे बच्चों से मिलने के लिए आए हैं. ಇವತ್ತು ಬಾಬಾ ಯಾರ ಜೊತೆ ಮಿಲನ ಮಾಡ್ತಿದಾರಂತೆ? ಪ್ರೀತಿ ಮತ್ತು ಶಕ್ತಿಯ ಸಾಗರನಾಗಿರುವಂತ ಬಾಬ್ ದಾದಾರವರು ತಮ್ಮ ಸ್ನೇಹಿ ಸಿಕ್ಕಿಲ್ಲದೆ ಪ್ರೀತಿಯ ಮಕ್ಕಳ ಜೊತೆಗೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂದ್ರೆ ಪ್ರೀತಿನೂ ಇರಬೇಕು, ಶಕ್ತಿನೂ ಇರಬೇಕು. ಏನಿರ್ಬೇಕು? ಪ್ರೀತಿನೂ ಇರಬೇಕು, ಶಕ್ತಿನೂ. ಪ್ರೀತಿಯಲ್ಲಿ ಇರಬೇಕು, ಶಕ್ತಿಯಲ್ಲಿ ಇರಬೇಕು. ಎಲ್ಲಿ ಪ್ರೀತಿ ಪ್ರೀತಿ ಹೃದಯದಲ್ಲಿ, ಆಮೇಲೆ ಶಕ್ತಿ ಜ್ಞಾನದಲ್ಲಿರ್ಬೇಕು. ಶರೀರದಲ್ಲಿ. ಯಾವಾಗ ಸಮಯ, ಯಾವಾಗ ಪ್ರೀತಿ ಇರಬೇಕು, ಯಾವಾಗ ಶಕ್ತಿ ತೋರಿಸ್ಬೇಕು? ಪರಿಸ್ಥಿತಿ ಬಂದಾಗ ಶಕ್ತಿ ತೋರಿಸ್ಬೇಕು. ಏನ್ ಬಂದಾಗ ಶಕ್ತಿ ತೋರಿಸ್ಬೇಕು? ಪರಿಸ್ಥಿತಿ. ಆಮೇಲೆ ನಿಮ್ಮ ಎದುರುಗಡೆ ನಿಮ್ಮ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಪ್ರೀತಿ ಯಾರ ಮೇಲೆ ತೋರಿಸ್ತೀರಿ? ಬೇರೆಯವ್ರ ಮೇಲೆ ತಾನೇ ತೋರಿಸೋದು. ನಿಮ್ಮ ಎದುರುಗಡೆ ಮಕ್ಕಳಿದ್ದಾರೆ, ಅವ್ರಿಗೆ ಯಾವಾಗ ಪ್ರೀತಿ ತೋರಿಸ್ತೀರಿ, ಯಾವಾಗ ಶಕ್ತಿ ತೋರಿಸ್ತೀರಿ? ಒಳ್ಳೆ ಕೆಲಸ ಮಾಡಿದಾಗ. ಪ್ರೀತಿ ಮಾಡೋದು ಅಂತಂದ್ರೇನು? ಅವರನ್ನ ಮಡಿಲಲ್ಲಿ ಎತ್ಕೊಳ್ಳೋದು, ಮುದ್ದು ಮಾಡೋದು, ಅವ್ರಿಗೆ ಬೇಕಾಗಿರೋದು ಕೊಡೋದು. ಇದಕ್ಕೆ ಏನ್ ಹೇಳ್ತಾರೆ? ಪ್ರೀತಿ ಅಂತ ಹೇಳ್ತಾರಲ್ವಾ? ಶಕ್ತಿ ತೋರಿಸೋದು ಯಾವಾಗ? ತಪ್ಪು ಮಾಡಿದಾಗ ತಾನೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಪ್ರೀತಿ ಮತ್ತು ಶಕ್ತಿ ಅಂತಂದ್ರೆ ಇನ್ನು ಯಾವಾಗ ನಿಮ್ಮಲ್ಲಿ ಮಾಯೆ ಬರುತ್ತೋ, ವಿಕಾರ ಬರುತ್ತೋ, ಅವಾಗ ನಾನೇನ್ ತೋರಿಸ್ಬೇಕಾಗ್ತದೆ? ಅದಕ್ಕೆ ಶಕ್ತಿಯನ್ನ ತೋರಿಸ್ಬೇಕಾಗ್ತದೆ ಅಲ್ವಾ? ನೋಡಿ, ಶರೀರಕ್ಕೆ ನೀವು ಇಂಜೆಕ್ಷನ್ ಮತ್ತು ಮಾತ್ರ ಯಾವಾಗ ಕೊಡ್ತೀರಿ? ಕಾಯಿಲೆ ಕಾಯಿಲೆ. ಅದು ಸಿಹಿ ಇರ್ತದೋ, ಕಹಿ ಇರ್ತದೋ? ಕಹಿ ಇರ್ತದೆ. ಅದನ್ನೇ ಆರೋಗ್ಯವಾಗಿದ್ದಾಗ ಶರೀರಕ್ಕೆ ಏನ್ ತಿನ್ನಿಸ್ತೀರಿ? ಗುಲಾಬ್ ಜಾಮೂನ್. ಸಿಹಿ ಇರ್ತದ ತಾನೇ ಅದು? ಗುಲಾಬಿ ಉದಾಹರಣೆ, ಯಾವ್ದೊಂದು ಸಿಹಿ ನಿಮ್ಗೆ ಇಷ್ಟವಾಗಿರುವಂಥದ್ದು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ,
ನಿಮ್ಗೆ ಸಮಸ್ಯೆಗಳು ಪರಿಸ್ಥಿತಿಗಳು ಬಂದಾಗ ನೀವು ಶಕ್ತಿ ಸ್ವರೂಪರಾಗಬೇಕಾಗ್ತದೆ. ಅದಕ್ಕಾಗಿ ದಸರಾದಲ್ಲಿ ಶಕ್ತಿಗಳನ್ನ ತೋರಿಸಿದಾರಲ್ವಾ, ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗ್ತದೆ? ಶಕ್ತಿ ಸ್ವರೂಪ. ಅದು ನಿಮ್ಮ ಸಂಸ್ಕಾರಗಳ ಮೇಲೆ ಇರಬಹುದು, ವಿಕಾರಗಳ ಮೇಲೆ ಇರಬಹುದು, ನಿಮ್ಮ ಬಲಹೀನತೆಗಳ ಮೇಲೆ ಇರಬಹುದು. ಆವಾಗ ಅಲ್ಲೆಲ್ಲೂ ಸಾಫ್ಟ್ ಕಾರ್ನರ್ ಏನ್ ಮಾಡುವಂಗಿಲ್ಲ, ತೋರಿಸುವಂಗಿಲ್ಲ. ನಾಳೆ ಪರೀಕ್ಷೆ ಇದೆ, ಮಗನಿಗೆ ಏನ್ ಹೇಳ್ಬೇಕು? ಓದ್ಬೇಕು ಅಂತ ಹೇಳ್ಬೇಕು ತಾನೆ? ಇಲ್ಲ ಮಗ, ಮಲ್ಕೊಡ್ ಚೆನ್ನಾಗಿ, ನಿನಗೆ ಚಾಯ್ ಮಾಡ್ಕೊಡ್ತೇನೆ ಅಂತ ಹೇಳ್ಬೇಕಾ? ಏನ್ ಮಾಡ್ಬೇಕು ಅವ್ರಿಗೆ? ಚೆನ್ನಾಗಿ ಓದು. ಓದ್ಲಿಲ್ಲ ಅಂತಂದ್ರೆ ಏಟು. ಶಕ್ತಿ ಪ್ರಯೋಗವನ್ನು ಮಾಡಿಸ್ಬೇಕಾಗತ್ತೆ. ಆ ಶಕ್ತಿ ಪ್ರಯೋಗನು ಕೂಡ ಒಳ್ಳೇದಕ್ಕೆ ತಾನೆ. ಹೌದು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, 63 ಜನ್ಮದ ಸಾಲ ತೀರ್ಲಿಕ್ಕೆ ಏನ್ ಬೇಕು? ಶಕ್ತಿ. 21 ಜನ್ಮ ಖುಷಿಯಾಗಿರ್ಲಿಕ್ಕೆ ಏನ್ ಬೇಕು? ಪ್ರೀತಿ. ಪ್ರೀತಿ ಬೇಕು ತಾನೆ. ಅಲ್ಲಿ ನಾವು ಪ್ರೀತಿಯಿಂದ ತಾನೇ ಇರ್ತೀವಿ ಎಲ್ಲ ಆತ್ಮಗಳ ಜೊತೆಗೆ. ಹಾಗೆ ನಿಮ್ಮ ಎದುರುಗಡೆ ಯಾರು ವಿಕಾರಿಗಳು ಬಂದ್ರೆ ನಾವೇನ್ ತೋರಿಸ್ಬೇಕು ಅವರಿಗೆ? ಶಕ್ತಿನ ತೋರಿಸ್ಬೇಕಪ್ಪ. ಈಗ ನಾಯಿ ಬಂದ್ಬಿಟ್ಟು ಕಚ್ತಾ ಇದೆ, ಪ್ರೀತಿ ಮಾಡ್ಬೇಕಲ್ವಾ ನಾಯಿನ? ಇಲ್ಲ, ಶಕ್ತಿ ತೋರಿಸ್ಬೇಕು ಅಲ್ವಾ? ಅದನ್ನ ಪ್ರೀತಿ ಕೇಳ್ಕೊಂಡು ಬಂದ್ರೆ ಏನ್ ಮಾಡ್ಬೇಕದು? ಸುಮ್ನೆ ಬಂದಿದೆ ಮಡಿಲ ಕೂತ್ಕೊಂಡಿದೆ, ಅವಾಗ ಏನ್ ಮಾಡ್ಬೇಕು? ಅದಕ್ಕೆ ಪ್ರೀತಿ ತೋರಿಸ್ಬೇಕು. ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಇರಬಹುದು, ಅಥವಾ ಬೇರೆಯವರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಇರಬಹುದು. ಆವಾಗ ಅವರ ಎದುರುಗಡೆಗೆ ನಾನು ಯಾವುದನ್ನ ತೋರಿಸ್ಬೇಕು ಅಂದ್ರೆ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ನನ್ನ ಮಾತನ್ನ ಸಹಜವಾಗಿ ಕೇಳದಿದ್ದಾಗ, ಪ್ರೀತಿಯಲ್ಲಿ ಬರೆದಿದ್ದಾಗ, ನಾನೇ ಅವರ ಮೇಲೆ ಶಕ್ತಿ ಪ್ರಯೋಗ ಮಾಡಬೇಕಾಗ್ತದೆ. ಸಮಸ್ಯೆಗಳ ಮೂಲಕ, ಪರಿಸ್ಥಿತಿಗಳ ಮೂಲಕ ತೊಂದರೆ ಕೊಟ್ಟಾಗ ಅವಾಗ ಎದ್ದು ಕೂತ್ಕೊಳ್ತಾರೆ ಇವರು. ಯಾವುದಕ್ಕೆ? ಅಮೃತ ವೇಳೆಗೆ. ಸುಮ್ಮನೆ ಪ್ರೀತಿ ಮಾಡದೆ ಏನಾಗೋದಿಲ್ಲ, ಈ ನನ್ನ ಮಕ್ಕಳು ನಿದ್ದೆ ಮಾಡ್ಬಿಡ್ತಾರೆ, ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಯಾರು ಚೆನ್ನಾಗಿ ಮಾತನ್ನ ಕೇಳ್ತಾರೋ ಅವರಿಗೆ ನಾನು ಪ್ರೀತಿಯನ್ನ ತೋರಿಸ್ತೇನೆ. ಅದೇ ಮಗು ತಪ್ಪನ್ನು ಮಾಡಿದಾಗ, ನನ್ನ ಮಾತನ್ನ ಕೇಳಿದಾಗ, ಹೇಳಿದ ಮೇಲೂ ಅದನ್ನು ಫಾಲೋ ಮಾಡದಿದ್ದಾಗ ನಾನೇನ್ ಮಾಡ್ತೇನೆ? ಅವರಿಗೆ ಶಕ್ತಿಯನ್ನ ತೋರಿಸ್ತೇನೆ. ಈ ಪ್ರಪಂಚದ ವಿನಾಶ ಆಗ್ಬೇಕಾದ್ರೆ ಶಕ್ತಿಯನ್ನ ತೋರಿಸ್ಬೇಕಾಗ್ತದೆ. ಅದೇ ಈ ಪ್ರಪಂಚ ಪರಿವರ್ತನೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ? ಪ್ರೀತಿಯನ್ನ ತೋರಿಸ್ಬೇಕಾಗ್ತದೆ. ಹಾಗೆ ಇಲ್ಲಿ ಬಾಬಾ ನಮ್ಗೆ ಎರಡನ್ನೂ ಕೂಡ ಏನ್ ಮಾಡ್ತಿದ್ದಾರೆ? ತೋರಿಸ್ತಾ ಅಲ್ವಾ? ಒಂದು ಮಗು ಗಲೀಜಾಗ್ಬಿಟ್ಟು ಬಂದಾಗ ಅಮ್ಮ ಏನ್ ಮಾಡ್ಬೇಕು? ಅದನ್ನ ಸ್ವಚ್ಛ ಮಾಡ್ಬೇಕು. ಅದೇ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಒಳ್ಳೆ ಫೇರ್ ಅಂಡ್ ಲವ್ಲಿ ಹಚ್ಬಿಟ್ಟು ಬೆಳ್ಳಗೆ ಮಾಡ್ಬೇಕು, ಕ್ಲೀನ್ ಆಗಿರೋ ಬಟ್ಟೆ ಅಲ್ವಾ? ಆ ಕರ್ಮ ಬೇರೆ, ಈ ಕರ್ಮ ಬೇರೆ ಅಲ್ವಾ? ಅದಕ್ಕಾಗಿ ಬಾಬಾ ತನ್ನ ಮಕ್ಕಳ ಮೂಲಕ ಪ್ರಪಂಚದವರಿಗೆ, ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಏನ್ ಮಾಡ್ತಿದಾರಂತೆ? ಯಾರಿಗೆ ಪ್ರೀತಿ ಬೇಕು, ಯಾರಿಗೆ ಶಕ್ತಿ ಬೇಕು, ಎರಡನ್ನೂ ಕೂಡ ಮಕ್ಕಳ ಮೂಲಕ ಏನ್ ಮಾಡ್ತಿದಾರಂತೆ? ಮಕ್ಕಳಿಗೂ ಕೊಡ್ತಾ ಇದ್ದಾರೆ ಮತ್ತು ಬೇರೆಯವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಅಂತಹ ಮಕ್ಕಳ ಜೊತೆಗೆ ನಾನು ಮಿಲನವನ್ನ ಮಾಡ್ತಾ ಇದ್ದೇನೆ. ಸಾಗರದಂತಿರುವಂತ ಭಗವಂತ ಬೇರೆ ಬೇರೆ ಆತ್ಮಗಳಿಗೆ ಬೇರೆ ಬೇರೆ ರೂಪದಲ್ಲಿ ತನ್ನ ಪ್ರೀತಿ ಮತ್ತು ಶಕ್ತಿಯನ್ನು ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಕೊಡಬೇಕು ಅಂತ ನೀವೇಗಿರ್ಬೇಕಂತೆ? ಬಾಬಾನ ಜೊತೆಗೆ ಫ್ರೆಂಡ್ ಆಗಿರ್ಬೇಕಂತ. ಏನಾಗಿರ್ಬೇಕು? ಯಾಕೆ ಬಾಬಾ ಮಗು ಅಂತ ಹೇಳಲಿಲ್ಲ? ಮಗುಗೆ ಜ್ಞಾನ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ಮಗು ಏನ್ ಮಾಡ್ತದೆ? ಬೇಡ್ತಾ ಇರ್ತದೆ. ಮಗು ಏನ್ ಮಾಡ್ತಾ ಇರ್ತದೆ? ಬೇಡ್ತಾ ಬೇಡ್ತಾ ಇರ್ತದೆ. ಏನಂತ? ದುಡ್ಡು ಕೊಡು, ತಿಂಡಿ ಕೊಡು, ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡು ಅಲ್ವಾ? ಆಸ್ತಿ ಕೊಡು, ಇನ್ನೆಲ್ಲ ಆಸ್ತಿ ಬರ್ಕೊಡು. ಇದೇನ್ ಮಾಡ್ತಾ ಇರ್ತದೆ? ಬೇಡ್ತಾ ಇರ್ತದೆ. ಅದೇ ಪ್ರಜೆಗಳು ಕೂಡ ಬೇಡ್ತಿದ್ದಾರೆ. ಸ್ನೇಹಿತ ಏನ್ ಮಾಡ್ತಿರ್ತಾನೆ? ಎಲ್ಲಾದ್ರಲ್ಲೂ ಸಮಾನತೆ ಬೇಡೋದಿಲ್ಲ, ಏನ್ ಮಾಡ್ತಾನೆ? ಮತ್ತೆ ಕೊಡೋದ್ರಲ್ಲೂ ಸಹಯೋಗ ಕೊಡ್ತಾನೆ. ಯಾರಿಗೆ? ಸ್ನೇಹಕ್ಕೆ. ಸ್ನೇಹಿತ ಏನ್ ಮಾಡ್ತಾನೆ? ಇವಾಗ ನಿಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ತಂದೆ ಆಗಿದ್ದಿದ್ರೆ ನೀವು ಬೇಡ್ತೀರಾ, ಹೌದಾ? ಅದೇ ಫ್ರೆಂಡ್ ಆಗಿದ್ದಿದ್ರೆ ಬೇಡೋದಿಲ್ಲ, ಕೇಳ್ತೀನಿ. ಕೇಳುವಂಗಿಲ್ಲ. ಫ್ರೆಂಡ್ ಅಂತಂದ್ಮೇಲೆ ಅವನ ವಸ್ತು ನನಗೆ ಅಧಿಕಾರ ಇದೆ, ಎತ್ಕೊಂಡು ಉಪಯೋಗ ಮಾಡ್ಲಿಕ್ಕೂ ಅಧಿಕಾರ ಇದೆ, ಎತ್ಕೊಂಡು ಬೇರೆಯವ್ರು ಕೊಡ್ಲಿಕ್ಕೂ ನನಗೇನಿದೆ? ಅಲ್ಲಿ ನಾನು ಕೇಳೋದಿಲ್ಲ. ಅಲ್ಲಿ ಕೇಳ್ತೇನೆ ನನ್ನ ಫ್ರೆಂಡ್ ಹತ್ರ? ಇಲ್ಲ, ಕೇಳೋದಿಲ್ಲ. ಅಂದ್ರೆ ವಿದೌಟ್ ದೇರ್ ಪರ್ಮಿಷನ್, ಎದುರುಗಡೆ ವ್ಯಕ್ತಿಯ ಪರ್ಮಿಷನ್ ಇಲ್ದೇನೆ ನಾನೇನ್ ಮಾಡ್ಬೋದು? ಕೊಡ್ಬೋದು. ನಾನು ಉಪಯೋಗನು
ಮಾಡ್ಬೋದು. ಮಾಡು. ಅದೇ ಪತಿ ಪತ್ನಿಯರು ಅರ್ಧಾಂಗಿ ಆದ್ರೂ ಕೂಡ ಪತಿಯ ಪರ್ಸಿಂದ 500 ರೂಪಾಯಿ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಕೇಳಬೇಕು. ಪರ್ಮಿಷನ್ ತಗೊಳ್ಬೇಕು ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮನ್ನ ಸ್ನೇಹಿತನ ರೂಪದಲ್ಲಿ ನಾನು ಯಾವಾಗ ನೋಡ್ತೇನೆ ಅಂತಂದ್ರೆ ನಿಮ್ಮಲ್ಲಿ ಆ ಯೋಗ್ಯತೆ ಬರಬೇಕು. ಏನು? ನೀವೇನು ನನ್ನಿಂದ ತೆಗೆದು ಕೊಡ್ತಿರೋ ಅದು ಒಳ್ಳೆ ಕಾರ್ಯಕ್ಕೆ ಕೊಡ್ತಾ ಇದ್ದೀರಾ, ಸರಿಯಾದ ಮಾರ್ಗದಲ್ಲಿ ಕೊಡ್ತಿದ್ದೀರಾ, ಸರಿಯಾದ ರೂಪದಲ್ಲಿ ಕೊಡ್ತಿದ್ದೀರಾ ಅಂತ ನನಗೆ ನಂಬಿಕೆ ವಿಶ್ವಾಸ ಬಂದಾಗ ನನ್ನ ಮತ್ತು ನಿಮ್ಮ ಸಂಬಂಧ ಹೇಗಿರ್ತದೆ? ಫ್ರೆಂಡ್ ಸ್ನೇಹಿತನ ರೂಪದಲ್ಲಿ ಇರ್ತದೆ. ಅಂದ್ರೆ ಈ ಪೋಸ್ಟ್ ಅಲ್ಲಿ ಕಂಡೀಷನ್ ಏನಂತೆ? ನನ್ನ ನಿಮ್ಮ ಸಂಬಂಧ ಹೇಗಿರಬೇಕು? ಫ್ರೆಂಡ್. ಯಾವ ರೀತಿಯಲ್ಲಿ? ಒಳ್ಳೆ ಯಾವ ರೀತಿಯಲ್ಲಿ? ಒಳ್ಳೆ ರೀತಿಯಲ್ಲಿ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ, ಯಾವುದೇ ಸ್ಥಳದಲ್ಲಿ, ಯಾವುದೇ ಸಮಯದಲ್ಲಿ, ಯಾವುದೇ ರೂಪದಲ್ಲಿ ಇದ್ದರೂ ಸಹ, ಮುಂದೇಳಿ, ಮಲಗಿದ್ದಿರ್ಲಿ, ಎಚ್ಚರ ಆಗಿದ್ದಿರ್ಲಿ, ಲೌಕಿಕದಲ್ಲಿರ್ಲಿ, ಅಲೌಕಿಕದಲ್ಲಿರ್ಲಿ, ಫಾರಿನ್ ಅಲ್ಲಿರ್ಲಿ, ಇಂಡಿಯಾದಲ್ಲಿರ್ಲಿ, ಎಲ್ಲಿ ಇದ್ದರೂ ಸಹ, ತಂದೆ ನೆನಪು. ಬೇಕು. ಇದ್ದರೂ ಸಹ ಆ ಎವರೆಡಿ ಇರ್ತಾರೆ ನಿಮ್ಮನ್ನ ಹೇಳದೆ ಕೇಳದೆ ನಾನು ನಿನ್ನ ಮನಸ್ಸು ತನುವನ್ನು ನಾನು ಉಪಯೋಗ ಮಾಡಿಕೊಳ್ತೇನೆ. ಅಪ್ಪನ ತೆಗೆದು ನಾನು ಕೊಡಬೇಕು ಅಂತ ನಂದು ಅವನಿಗೆ ಬೇಕಾದ ಅವನಿಗೆ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅವ್ನು ಬಂದ್ಬಿಟ್ಟು ನನಗೆ ಕೇಳಬೇಕಾ? ಇಲ್ಲ. ಅಪಾಯಿಂಟ್ಮೆಂಟ್ಗಳು ಅಮೃತ ವೇಳೆಯಲ್ಲಿ ಮಾತ್ರ ಯೋಗ ಮಾಡು, ಉನ್ನಮ ಶಾಮಿಗೆ ಮಾತ್ರ ಯೋಗ ಮಾಡು, ಟ್ರಾಫಿಕ್ ಕಂಟ್ರೋಲ್ ಹಾಡಾಗ್ದಾಗ ಮಾತ್ರ ಯೋಗ ಮಾಡು, ಕೇಳಬೇಕಾ? ಇಲ್ಲ. ಮತ್ತೆ ಸದಾ ನೆನಪು ಮಾಡ್ತಾ ಇರ್ಬೇಕು. ನೆನಪಲ್ಲ, ಅವ್ನು ಬೇಕಾದಾಗ ಅವ್ನು ಟಕ್ ಅಂತ ಎತ್ಕೊಳ್ತಾನ. ನಾನು ನೆನಪಲ್ಲ, ನೀವು ನೆನಪು ಮಾಡಿ ತಗೋ 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 ಅಂದ್ಮೇಲೆ ಅವ್ನು ಎತ್ಕೊಳ್ಳೋದಲ್ಲ ಅದು. ನೆನಪದಲ್ಲಿ ನೀವೇನ್ ಹೇಳ್ತೀರಿ? ನನ್ನ ಉಪಯೋಗ ಮಾಡ್ಕೊಂತ ನೀವು ಕೇಳ್ತೀರಿ, ನಿಮ್ಮ ಮನಸ್ಸನ್ನ ಅವನಲ್ಲಿ ಇಡ್ತೀರಿ. ಈ ಸ್ಟೈಲಲ್ಲಿ ಏನು ಅಂತಂದ್ರೆ ನೀವು ಅವನ ನೆನಪು ಮಾಡಲ್ಲ, ನೀವು ಯಾವುದೋ ಮೂಡಲ್ಲಿ ಇಡ್ತೀರಿ. ಟಕ್ ಅಂತ ನಿಮ್ಮ ಮನಸ್ಸು ಏನಾಗ್ಬಿಡ್ತದೆ? ಚೇಂಜ್ ಆಗುತ್ತೆ. ಶಾಂತ ಆಗ್ಬಿಡ್ತದೆ. ಅವಾಗ ಗೊತ್ತಾಗ್ಬಿಡ್ತದೆ ಏನಂತ, ನನ್ನಪ್ಪ ನನ್ನ ಏನ್ ಮಾಡ್ತಿದ್ರು? ಉಪಯೋಗ ಮಾಡ್ಕೊತಾ ಇರ್ಬೇಕು. ಅವ ಕೇಳಿದ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ನನ್ನ ಮನಸ್ಸು ಬುದ್ಧಿಯನ್ನ, ಸಮಯವನ್ನ, ಸಂಕಲ್ಪ ಅವನಿಗೆ ಟಕ್ ಅಂತ ಏನ್ ಮಾಡ್ಬಿಡ್ಬೇಕು? ಕೊಟ್ಬಿಡ್ಬೇಕು. ಕೊಟ್ಟು ಬಿಡ್ಬೇಕಂತ. ಅಂದ್ರೆ ಬಾಬಾ ಹೇಳ್ತಾರೆ, ಮೊದಲು ತನು ಮನ ಧನವನ್ನ ನನ್ನ ಅವಶ್ಯಕತೆಯ ಅನುಸಾರದಲ್ಲಿ ನೀನು ನನ್ನ ಕಾರ್ಯಕ್ಕೆ ಎಷ್ಟು ಸಮಯ ಕೊಡ್ತಾ ಹೋಗ್ತೀಯೋ ಅಷ್ಟು ನನ್ನಲ್ಲಿರುವಂತ ಆಸ್ತಿಯನ್ನು ನೀನು ಬೇರೆಯವ್ರಿಗೆ ಕೊಡಲಿಕ್ಕೆ ನಾನು ಅಧಿಕಾರ ಕೊಡ್ತೇನೆ. ನಿನ್ನದು ಎತ್ಕೊಳ್ಲಿಕ್ಕೆ ಮಾತ್ರ ನನಗೆ ಅಧಿಕಾರ ಕೊಡ್ಬೇಕು, ನಂದು ನಿನ್ಗೆ ಕೊಡೋದಿಲ್ಲ ಅಂತಂದ ಅಲ್ಲಿ ಎಗ್ರಿಮೆಂಟ್ ಸರಿ ಆಗಿಲ್ಲ. ಎಲ್ಲೋ ಒಂದು ಬ್ಯೂಸಿ ಇದ್ದಾಗ್ಲೂ ಕೂಡ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿದಾರಂತ ಗೊತ್ತಾದ ತಕ್ಷಣದಲ್ಲಿ ಮನಸ್ಸನ್ನ ಏನ್ ಮಾಡ್ಬಿಡ್ಬೇಕು? ಅವನ ಕೈಯಲ್ಲಿ ಕೊಟ್ಬಿಡ್ಬೇಕು. ಉದಾಹರಣೆಗೆ ಮದುವೆ ಮನೆಗೆ ಹೋಗಿದ್ದೀರಿ, ಮದುವೆ ಮನೇಲಿ ಕುಂತಿದ್ದೀರಾ, ತಕ್ಷಣ ಟಕ್ ಅಂತ ಏನಾಗ್ಬಿಡ್ತದೆ? ಮನಸ್ಸು ಹಗೂರ ಆಗ್ಬಿಡ್ತದೆ. ಅವಾಗ ಏನ್ ಮಾಡ್ಬೇಕು? ಪಕ್ಕದವ್ರ ಊರು ಸುದ್ದಿ ಮಾತಾಡ್ಬೇಕು, ಮೊಬೈಲ್ ನೋಡ್ಬೇಕು, ಏನ್ ಮಾಡ್ಬೇಕು? ಅಲ್ಲಿಂದ ಎದ್ದು ಹಿಂದಗಡೆಗೆ ಖಾಲಿ ಚೇರಿ ಇರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಅಲ್ಲಿ ಇದ್ದ ತಕ್ಷಣದಲ್ಲಿ ಏನಾಗ್ಬಿಡ್ತದೆ ಹೇಳಿ? ಅವ್ರು ಇವರು ಮಾತಾಡಿ ಶುರು ಮಾಡ್ಬಿಡ್ತಾರಲ್ಲ, ಆಂಟಿ ಅಂಕಲ್ ಅಂತ ಶುರು ಮಾಡ್ಬಿಡ್ತಾರಲ್ಲ, ಮಾತಾಡದೆ ಇರ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ಬಂದೆ, 1 ನಿಮಿಷ ಅಂತ ಟಕ್ ಅಂತ ಹೇಳ್ಬೇಕು. ಎದ್ಬಿಟ್ಟು ಏನ್ ಮಾಡ್ಬೇಕು? ಹಿಂದೆಗಡೆ ಕೂತ್ಕೊಂಡು. ನಮಗೂ ಕೂಡ ಎಷ್ಟೋ ಜನ ಮದ್ವೆಗೆಲ್ಲ ಕರೀತಾರೆ ಲೌಕಿಕದಲ್ಲಿ ಇರೋದಕ್ಕೆ. ಓಕೆ, ನನಗೆ ಎಂತ ಮದ್ವೆ ಹೋಗ್ಲಿಕ್ಕೆ ಇಷ್ಟ ಆಗತ್ತೆ ಹೇಳಿ? ಎಂತ ಮದುವೆ ಹೋಗ್ಲಿಕ್ಕೆ ಇಷ್ಟ ಆಗತ್ತೆ? ಬಂದಂತ ಜನ ಯಾರು ನನ್ಗೆ ಪರಿಚಯ ಇರಬಾರ್ದು ಅಂತ ಮದುವೆ ಹೋಗ್ಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಕರೆದವ್ರು ಮಾತ್ರ ಪರಿಚಯ ಇರ್ಬೇಕೆ ಹೊರತು ಬೇರೆ ಯಾರ್ದು ಪರಿಚಯ ಇರಬಾರ್ದು. ಅಥವಾ ಈಶ್ವರ್ಯ ಪರಿವಾರದವ್ರು ಯಾರಾದ್ರು ಕರೆದಿದ್ದಿದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ಯಾರ್ದು ಪರಿಚಯ ಇಲ್ವಾ, ಯಾರು ಮಾತಾಡ್ಸೋದಿಲ್ಲ. ಓಕೆ, ಒಂದ್ ಕಡೆ ಖಾಲಿ ಇರೋಲ್ಲ, ಹಿಂದ್ಗಡೆ ಹೋದ್ರು ಸುಮ್ಮನೆ ಬಾಬನ ಶಕ್ತಿ ಕೊಡ್ತಾ ಇರೋದು, ಯಾರು ನಮ್ಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಈಶ್ವರಿ ಸೇವೆ ಏನಾಗ್ತಾ ಇರ್ತದೆ? ಆಗ್ತಾ ಅಲ್ಲಿ ಒಳ್ಳೆ ಹಾಡು ಆಗ್ತಾ ಇರ್ತಾರೆ, ಮ್ಯೂಸಿಕ್ ಇರ್ತಾರೆ. ಆ ಮ್ಯೂಸಿಕ್ ಅಲ್ಲಿ ಚೆನ್ನಾಗಿ ಈಶ್ವರಿ ಸೇವೆಗೆ ನೀನು ಕರೆದಿದೀಯಪ್ಪ ಅಂತ ಬಿಟ್ಟು ಏನ್ ಮಾಡೋದು? ಮಸ್ತಾಗಿ ಕೂತ್ಕೊಂಡ್ಬಿಡೋದು ಅಲ್ವಾ? ಪರಿಚಯ ಇದ್ದಷ್ಟು ಅವ್ರು ಏನ್ ಮಾಡ್ತಾರೆ? ನಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಹಾಗೆ ಮಾಡ್ತಾರೆ. ಸ್ನೇಹಿ ಅಂತಂದ್ರೆ ಕೆಲವೊಂದ್ಸಲ ನಾವ್ ಹೇಳ್ತೀವಿ ನೋಡಿ, ಅಣ್ಣವ್ರೆ ನಿನ್ನೆ ರಾತ್ರಿ ಪೂರ್ತಿ ನಿದ್ದೆನೇ ಬಂದಿಲ್ಲ, ಆದ ಮನಸ್ಸು ಹಗೂರವಾಗಿತ್ತು, ಖುಷಿಯಾಗಿತ್ತು, ಯೋಗ ಚೆನ್ನಾಗಿತ್ತು ಅಂದೇನರ್ಥ? ಆ ರಾತ್ರಿಯಲ್ಲಿ ನಿಮ್ಮ ತನುಮನದ ಅವಶ್ಯಕತೆ ನಿಮ್ಮಪ್ಪನಿಗೆ ಇತ್ತು, ಅದಕ್ಕಾಗಿ ಅವನ ಉಪಯೋಗ ಮಾಡ್ಕೊಂಡಿದ್ದಾರೆ. ಮಜಾ ಏನು ಗೊತ್ತಾ? ಅದ ಆದ್ಮೇಲೆ ಬೆಳಿಗ್ಗೆ ಅಮೃತ ವೇಳೆಗೆ ಎದ್ಬಿಟ್ಟು ಎಷ್ಟು ಕಷ್ಟಪಟ್ಟರು ಕೂಡ ಅವ ಯೋಗ ಆಗೋದೇ ಇಲ್ಲ ಅಲ್ವಾ?
ಅವಾಗ ಅಲ್ಲಿ ಏನು ಸಾಧನ ಇರುವುದಿಲ್ಲ, ರೆಡ್ ಲೈಟ್ ಇರುವುದಿಲ್ಲ, ಏನು ಇರುವುದಿಲ್ಲ. ಓಕೆ, ನಾವು ಯೋಗ ಮಾಡ್ಬೇಕಂತ ಮನಸ್ಸಲ್ಲಿ ಇರೋದು, ನಮ್ಮ ಮನಸ್ಸಲ್ಲಿ ಇರ್ತದೆ ನಿದ್ದೆ ಮಾಡ್ಬೇಕು ಅಂತ ಇರ್ತದೆ. ಅಯ್ಯೋ ನಿದ್ರೆ ಬಂದಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ತೊಂದರೆ ಆಗತ್ತಪ್ಪ ಅಂತ ಅಲ್ವಾ. ಆದರೆ ಭಗವಂತ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮರುದಿನ ನಿಮ್ಗೆ ಏನೂ ಸುಸ್ತು ಆಗೋದಿಲ್ಲ. ಆಗೋದಿಲ್ಲ. ಇದು ನನ್ನ ಅನುಭವ. ಅದಕ್ಕಾಗಿ ಯೋಗವನ್ನ ನೀವು ಮಾಡೋದಲ್ಲ, ಯೋಗ ಬಾಬಾ ಮಾಡಬೇಕು. ಏನ್ ಮಾಡ್ಬೇಕು? ಬಾಬಾ ಮಾಡ್ಬೇಕು. ಬಾಬಾ ಮಾಡ್ಬೇಕು. ನೀವು ಬಾಬಾನ ನೆನಪು ಮಾಡೋದಲ್ಲ, ಬಾಬಾನು ನಿಮ್ಮ ನೆನಪು ಮಾಡೋದಲ್ಲ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಬೇಕು. ಎಲ್ಲಿ? ಯೋಗದಲ್ಲಿ. ಅವನಿಗೆ ಯಾವಾಗ ಬೇಕು, ಎಲ್ಲಿ ಬೇಕು, ಎಷ್ಟು ಸಮಯ ಬೇಕು, ಅವನೇನ್ ಮಾಡ್ಬೇಕು? ಉಪಯೋಗ ಮಾಡ್ಕೊಳ್ಬೇಕು. ಅಂತಂದ್ರೆ ನಮ್ಮ ಮನೆಯ ಒಂದು ಕೀಯನ್ನು ಯಾರ ಕೈಲಿ ಕೊಟ್ಟಿಡ್ಬೇಕು? ಬಾಬಾ ಎಂಡಿಂಗ್. ನಾನು ಮನೇಲಿ ಇರ್ಲಿ, ಮನೇಲಿ ಇಲ್ಲದೆ ಇರ್ಲಿ, ಈ ಮನೇಲಿ ಯಾವಾಗ ಬೇಕಾದ್ರೂ ಬಂದ್ಬಿಟ್ಟು ನೀನೇನ್ ಮಾಡ್ಬೋದು? ವಾಸ್ತವ್ಯವನ್ನ ಮಾಡ್ಬೋದು. ಕೂಡ್ಬೋದು. ಇಲ್ಲಿರುವಂತ ಎಲ್ಲ ವಸ್ತುವನ್ನ ನಿನ್ನ ಇಚ್ಛೆ ಅಂತ ನೀನು ಉಪಯೋಗ ಮಾಡ್ಕೋಬಹುದು ಅಂತ ಯಾರು ಭಗವಂತನ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ, ಭಗವಂತನಿಗೆ ಸಮರ್ಪಣೆ ಆಗಿರ್ತಾರೋ ಅಂತ ಸಮಯದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ 1 ಸೆಕೆಂಡ್ ಟಕ್ ಅಂತ ತನು ಮನವನ್ನ ಸ್ಪೆಷಲ್ ಆಗಿ ಮನಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅಂತಹ ಮಕ್ಕಳ ಜೊತೆಗೆ ನಾನು ಮಿಲನ ಮಾಡ್ಲಿಕ್ಕೆ ಬಂದಿದ್ದೇನೆ. ಮೊದ್ಲು ಹೇಳ್ತಾರೆ ಬಾಬಾ ಅಪನೇ ಸ್ನೇಹಿ. ಸ್ನೇಹಿ ಅಂದ್ರೆ ಗೊತ್ತಾಯ್ತು ಏನು ಅಂತ? ಏನ್ ಹೇಳಿ? ನನ್ನ ತಿರೋದೆಲ್ಲ ನಿಂದು, ನಿನ್ನ ತಿರೋದೆಲ್ಲ ನಂದು. ನಿನ್ನ ತಿರೋದೆಲ್ಲ ನಂದು ಮಾಡ್ಬೇಕು ಅಂದ್ರೆ ನನ್ನ ತಿರೋದೆಲ್ಲ ಏನ್ ಮಾಡ್ಬೇಕು? ಅವ್ರು ಕೊಡ್ಬೇಕು. ಕೊಡ್ಬೇಕು ತಾನೆ. ಹಾಗಿದ್ರೆ ನಾಳೆ ನಿಮ್ದೆಲ್ಲ ಅಡ್ರೆಸ್ ನನ್ನ ವಾಟ್ಸಪ್ಗೆ ಕಳಿಸ್ಕೊಡಿ, ಒಂದೊಂದು ಬಾಂಡ್ ಪೇಪರ್ ಕಳಿಸ್ಕೊಡ್ತೇನೆ. ಎಲ್ಲ ಆಸ್ತಿ ಏನ್ ಮಾಡಿ ಕೊಟ್ಬಿಡಿ. ಇಲ್ಲ ಖಾಲಿ ಖಾಲಿ ಬರ್ಕೊಟ್ಬಿಡಿ. ಪೇಪರ್ ಸಿಗ್ನೇಚರ್ ಹಾಕ್ಬಿಟ್ಟು ಕಳಿಸ್ಕೊಡಿ, ನಾನೆಲ್ಲ ಬರ್ಕೊಳ್ತೇನೆ. ಓಕೆನಾ? ಆಯ್ತು. ಓಕೆ. ಯಾರು Okay, okay. ಮಾತಾಡ್ತಾ ಇಲ್ಲ. ಈಗ ನಾನು ಕಳಿಸ್ತೀನಿ. ಹ? ಈಗ ಬರೀ ಬರ್ಕೊಟ್ರೆ ನಡೆಯಲ್ಲ ಅಣ್ಣ ಈಗ. ಆ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಾನಸಿಕವಾಗಿ ಎಲ್ಲವನ್ನು ಭಗವಂತನಿಗೆ ಏನ್ ಮಾಡಿ ಬಾಬಾ ಈ ತನು ಮನ ಧನ ಎಲ್ಲ ನಿನ್ನದೇನೆ, ನನ್ನದೇನಿಲ್ಲ, ನಿನ್ನ ಇಷ್ಟದ ಪ್ರಕಾರ ಏನ್ ಮಾಡು, ನೀನು ಉಪಯೋಗವನ್ನ ಮಾಡಿಕೊ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಸಿಕ್ಕಿಲ್ಲದೆ. ಸಿಕ್ಕಿಲ್ಲದೆ ಅಂತಂದ್ರೆ ತುಂಬಾ ವರ್ಷದಿಂದ ಅಗಲಿ ಮರಳಿ ಸಿಕ್ಕಿರುವಂತ, ಅಂದ್ರೆ ಯಾರೊಬ್ರು ಸ್ನೇಹಿತರಾಗ್ಲಿ, ಯಾರೊಬ್ರು ತುಂಬಾ ವರ್ಷದಿಂದ ಸಿಕ್ಕಿದಾಗ ಏನ್ ಮಾಡ್ತೀರಾ ನೀವು? ಪ್ರೀತಿಯಿಂದ ಮಾತಾಡಿಸ್ತೀವಿ. ಗಟ್ಟಿಯಾಗಿ ಹೋಗ್ಬಿಟ್ಟು ಅಪ್ಕೊಂಡ್ಬಿಡ್ತೀರಲ್ವಾ? ನಿಮ್ಗೆ ಬೇಕಾಗಿರುವಂತ ವಸ್ತುನೋ ವ್ಯಕ್ತಿನೋ ತುಂಬಾ ವರ್ಷದ ನಂತರದಲ್ಲಿ ಸಿಗಿದಾಗ ತುಂಬಾ ಖುಷಿ ಆಗಿಬಿಡ್ತದಲ್ಲ. ಹಾಗೆ ಬಾಬಾ ನಿಮ್ಗೆ ಸಿಕ್ಕಿದಾಗ ಏನಾಗ್ಬೇಕು? ಖುಷಿ ಆಗ್ಬೇಕು. ಯಾಕೆ? ತುಂಬಾ ವರ್ಷದ ಮೇಲೆ ಸಿಕ್ಕಿದಾರಲ್ಲ. ವರ್ಷಗಳಾದ್ಮೇಲೆ ಸಿಕ್ಕಿದಾರಲ್ಲ. ಇಂಥ ಪ್ರೀತಿಯನ್ನ, ಇಂಥ ಸುಖವನ್ನ ಭಗವಂತ ಎಷ್ಟು ಜನ್ಮದಲ್ಲಿ ನಾನು ಹುಡುಕ್ತಾ ಇದ್ದೆ, ಈ ಜನ್ಮದಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಹುಡುಕಿದ್ದಾಯ್ತು, ತೀರ್ಥಯಾತ್ರೆ ಮಾಡಿದ್ದಾಯ್ತು, ತಣ್ಣೀರು ಸ್ನಾನ ಮಾಡಿದ್ದಾಯ್ತು, ಉಪವಾಸ ಮಾಡಿದ್ದಾಯ್ತು, ಎಲ್ಲೂ ಸಿಗ್ಲಿಲ್ಲ. ಈಗ ನೀನು ಸಿಕ್ಕಿದೆಯಲ್ಲ 2,500 ವರ್ಷದ ನಂತರ. ಅದಕ್ಕಾಗಿ ಬಾಬಾ ನನ್ ಗಟ್ಟಿಯಾಗಿ ಏನ್ ಮಾಡ್ಬೇಕು? ಹಿಡ್ಕೊಂಡ್ಬಿಡ್ಬೇಕು, ಬಿಡ್ಲೇಬಾರ್ದವ್ ನನ್ನ. ಸಿಕ್ಕಿಲ್ಲದೆ ಅಂತಂದ್ರೆ ತುಂಬಾ ವರ್ಷದ ನಂತರದಲ್ಲಿ ಸಿಕ್ಕಿದಾಗ ಅದಕ್ಕೆ ಒಂದು ಪ್ರೀತಿ ಹೇಳೋದು ತುಂಬಾ ಸ್ಟ್ರಾಂಗ್ ಇರ್ತದೆ, ಪವರ್ಫುಲ್ ಇರ್ತದೆ. ಡೈಲಿ ಸಿಗ್ತಾ ಇದ್ರೆ ಇವ್ರು ಡೈಲಿ ಸಿಗ್ತಾರೆ ಬಿಡ್ರಿ, ಇವ್ರ ಸ್ಪೆಷಲ್, ಹೌದಲ್ವಾ? ನಾವು ಮೌಂಟ್ ಅಬುಕ್ ಅಪರೂಪಕ್ಕೆ ಹೋದಾಗ ಅದಕ್ಕೊಂದು ಬೆಲೆ ಇರ್ತದೆ, ಹೌದಾ? ರೆಗ್ಯುಲರ್ ಹೋಗ್ತಾ ಇದ್ರೆ ಏನಿರುವುದಿಲ್ಲ, ಬೆಲೆ ಇರುವುದಿಲ್ಲ ಅಲ್ವಾ? ಅಂದ್ರೆ ನಿಮ್ಮ ಮತ್ತು ಭಗವಂತ ನಡುವೆ ಸಂಬಂಧ ಹೇಗಿರ್ಬೇಕು ಅಂತಂದ್ರೆ, ಎಷ್ಟೋ ವರ್ಷದಿಂದ ನೀವು ಕಾದು 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 ಆಮೇಲೆ ಏನ್ ಮಾಡ್ಬಿಟ್ಟಿದೆ, ಇವಾಗ ನಿಮ್ಮ ಅಪ್ಪ ನಿಮ್ಗೆ ಸಿಕ್ಕಿಬಿಟ್ಟಾಗ ಅವನ ಜೊತೆಯಲ್ಲಿ ಮಾತ್ರ ಇರಬೇಕೇ ಹೊರತು ಬೇರೆಯವ್ರ ಜೊತೆಗೆ ಸುಮ್ನೆ ನಿಮಿತ್ತವಾಗಿರ್ಬೇಕಷ್ಟೇ. ಅದು ಬಾಬಾನ ಜೊತೆಗೆ ಈಶ್ವರ್ಯ ಕಾರ್ಯಕ್ಕೆ, ಈಶ್ವರಿ ಸೇವೆಗೆ ಹೆಚ್ಚಿನ ರೂಪದಲ್ಲಿ ನೀವು ಭಾಗವಹಿಸಬೇಕಾಗ್ತದೆ, ನಿಮ್ಮ ತನು ಮನ ಧನವನ್ನು ಕೊಡಬೇಕಾಗ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸಿಕ್ಕಿಲ್ಲದೆ ಅಲ್ವಾ? ಅದಕ್ಕೊಂದು ಕಥೆ ಇದೆ, ನೀವು ಪದೇ ಪದೇ ಕೇಳಿರ್ತೀರ. ಒಂದು ಸಣ್ಣ ಮಗು ಎಲ್ಲಿ ಹೋಗುತ್ತೆ? ಜಾತ್ರೆಗೆ ಹೋಗುತ್ತೆ. ಯಾರ ಜೊತೆಗೆ? ಅಮ್ಮನ್ ಜೊತೆ. ಅಮ್ಮನ ಜೊತೆಗೆ ಹೋಗುತ್ತೆ. ಯಾಕೆ? ನೋಡ್ಕೊಂಬರಕ್. ತೊಟ್ಲಲ್ಲಿ ಕುತ್ಕೊಳ್ಳಿಕ್ಕೆ, ಐಸ್ ಕ್ರೀಮ್ ತಿನ್ಲಿಕ್ಕೆ, ಕಾರ್ ತಗೊಳ್ಲಿಕ್ಕೆ ಅಂತ ಹೋಗ್ತದೆ. ಸರಿನಾ? ಹೋಗಿದ್ದೆ ಯಾಕೆ? ಜಾತ್ರೆಯಲ್ಲಿ. ಅಮ್ಮ ಏನ್ ಹೇಳುತ್ತೆ ಅಂತಂದ್ರೆ, ಸರಿ ನಾನು ದೇವಿ ಜಾತ್ರೆ ಇರೋದಕ್ಕೆ ಇಲ್ಲಿ ತೆಂಗಿನಕಾಯಿ ಆಮೇಲೆ ಬಳೆ ಎಲ್ಲ ತಗೊಳ್ತಾ ಇರ್ತೇನೆ ಅಂತ ಕೈ ಬಿಟ್ಬಿಟ್ಟು ಆ ಅಮ್ಮ ಆ ತೆಂಗಿನಕಾಯಿ ತಗೊಳ್ತಾ ಇರ್ತಾನೆ. ಅಲ್ಲಿ ಪಕ್ಕದಲ್ಲಿ ಏನಾಗಿರ್ತದೆ, ಒಬ್ಬನು ಮಂಗವನ್ನ ಆಟ ಆಡ್ಲಿಕ್ಕೆ ಬರ್ತಾನೆ. ಆ ಮಗು ಏನ್ ಮಾಡ್ತದೆ? ಮಂಗನಾಟ ನೋಡ್ತಾ 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 ಏನಾಗ್ಬಿಟ್ಟು ಮುಂದೆ ಹೋಗ್ಬಿಡ್ತದೆ. ಸುಮಾರು ಹೊತ್ತಾದ್ಮೇಲೆ ಆಟ ಇಷ್ಟ ಆಗ್ತಾ ಇರ್ತದೆ ಅದಕ್ಕೆ. ಓಕೆ, ಸುಮಾರು ಹೊತ್ತಾದ್ಮೇಲೆ ಹಿಂತಿರುಗಿ ನೋಡ್ತದೆ, ಎಲ್ಲಿ ನೋಡಿದ್ರು ಜನನೇ ಜನ, ಜನನೇ ಜನ, ಯಾರಿಲ್ಲ ಅಲ್ಲಿ?
ಅಮ್ಮ ಅಮ್ಮ ಇಲ್ಲ. ಇಲ್ಲ. ಅಮ್ಮ ಇಲ್ಲ. ಅಮ್ಮ ಇಲ್ಲ. ಮಂಗನಾಟ ನೋಡಿದಾಗ ಮಗು ಹೆಂಗಿತ್ತು? ಖುಷಿ. ಖುಷಿ ಆಗ್ಬಿಟ್ಟು ಹೋಗ್ಬಿಡ್ತದೆ, ಎಲ್ಲಿ ಹೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಅದಕ್ಕೆ ವಾಸ್ತವಿಕತೆ ಗೊತ್ತಾಯ್ತು, ನಾನು ಎಲ್ಲಿಂದ ದೂರ ಆಗಿದ್ದೇನೆ ಇವಾಗ, ಅಮ್ಮನಿಂದ ದೂರ. ಅಮ್ಮನಿಂದ ದೂರ ಆಗಿದ್ದೀನಿ. ಅವಾಗ ಆ ಮಗು ಏನ್ ಮಾಡ್ತದೆ, ಕೂತ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತದೆ, ಅಳುತ್ತದೆ. ಅಳ್ತದೆ. ಅಳತ್ತೆ. ಯಾರಿಗೋಸ್ಕರ? ಅಮ್ಮನಿಗೆ. ಅಮ್ಮನಿಗೋಸ್ಕರ. ಅವಾಗ ಪಕ್ಕದಲ್ಲಿರೋ ಜನ ಹೇಳ್ತಾರೆ, ಅಳ್ಬೇಡ ಮಗು, ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೇನೆ, ಇಷ್ಟ ಆಗಲ್ಲ. ತೊಟ್ಲಲ್ಲಿ ಕುಳಿಸ್ತೇನೆ, ಇಷ್ಟ ಆಗಲ್ಲ. ಕಾರ್ ಕೊಡಿಸ್ತೇನೆ, ಅದು ಇಷ್ಟ ಆಗಲ್ಲ. ನನ್ಗೇನು ಬೇಡ. ಯಾರು ಬೇಕು? ಅಮ್ಮ ಅಮ್ಮ ಬೇಕು. ಬೇಕು. ನಮ್ ಕಥೆನೂ ಹಂಗೇನೆ. ಮಂಗನಿಂದ ಓಡಿದ್ವಿ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಸಂಸ್ಕಾರ ಸಂಸಾರ. ಈಗ ದೇಹ ಅಭಿಮಾನದಿಂದ ಕಡೆ ಮದ್ವೆಲಿ ಏನೋ ಸಿಗ್ತದೆ, ಮಕ್ಕಳು ಮಾಡ್ದೇನೋ ಸಿಗ್ತದೆ, ಮಕ್ಕಳೇನೋ ಮಾಡ್ಬಿಡ್ತಾರೆ, ಊಟ ತಿಂಡಿ ಸಿಗ್ತದೆ, ಶ್ರೀಮಂತಿಕೆಯಲ್ಲಿ ಸಿಗ್ತದೆ, ಹಣದಲ್ಲಿ ಸಿಗತ್ತೆ, ಹೆಸರಿನಲ್ಲಿ ಸಿಗ್ತದೆ, ಓಡಿದ್ವಿ ಇಲ್ಲಿ ಕಲಿಯುಗದಲ್ಲಿ, ಜೀವನದಲ್ಲಿ. ಅಲ್ವಾ? ಕಲಿಯುಗದಲ್ಲಿ. ಈಗ ಗೊತ್ತಾಗ್ತದೆ ಇದ್ರಲ್ಲಿ ಏನೂ ಇಲ್ಲ, ಇದೆಲ್ಲ ಮಂಗನಾಟನೇ ಹೊರತು ನಿಜವಾಗಿರೋದು ಯಾವ್ದಲ್ಲಿ? ತಂದೆ ಪರಮಾತ್ಮನ ಜೊತೆಗಿರೋದು. ಆತ್ಮಿಕ ತಾಯಿಯಲ್ಲಿ. ಸರಿ, ಎಷ್ಟೋ ಅತ್ತ ನಂತರದಲ್ಲಿ ಒಂದ್ಸಲ ಅಮ್ಮ ಎದುರುಗಡೆ ಕಂಡು ಬಿಡ್ತಾರೆ. ಅವಾಗ ಏನ್ ಮಾಡ್ತೀರಿ? ಖುಷಿ ಆಗುತ್ತೆ, ಹೋಗಿಟ್ಕೊಬಿಡ್ತೀವಿ. ಓರಾಗ್ಬಿಟ್ಟು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತೀವಿ. ಓಕೆ, ಅವಾಗ ಅಮ್ಮ ಹೇಳ್ತಾರೆ, ಮಗು ಐಸ್ ಕ್ರೀಮ್ ತಿನ್ನೋಣ. ಮಗು ಏನ್ ಹೇಳುತ್ತೆ? ಬೇಡ ಅಂತ. ಬೇಡ ಬೇಡ ಬೇಡ, ಮನೆಗೆ ಹೋಗೋಣ. ತೊಟ್ಲಲ್ಲಿ ಕುತ್ಕೊಳ್ಳೋಣ, ಬೇಡ ಮನೆಗೆ ಹೋಗೋಣ. ಕಾರ್ ಬೇಕಾ? ಏನು ಬೇಡ, ಮನೆ ಹೋಗೋಣ. ನೀನು ಎಲ್ಲಾದ್ರೂ ಮತ್ತೆ ಮಿಸ್ ಆಗ್ಬಿಟ್ರೆ ಮತ್ ಸಿಗಲ್ಲ. ಮತ್ತೆ ಅಳ್ಬೇಕಾಗ್ತದೆ. ಯಾಕಂದ್ರೆ ನನ್ನವರು ಹೇಳೋರು ಯಾರು ಇಲ್ವಲ್ಲ ಆತ್ಮೀಯರೇ. ಮಜಾ ಏನು ಗೊತ್ತಾ? ಆ ಮಗುವಿನ ಸುತ್ತಮುತ್ತಲು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ, ಅವ್ರು ಯಾರು? ನನ್ನವರು ಅಲ್ಲ. ಅಲ್ಲ. ಅವ್ರು ಏನು ಕೊಡ್ತೇನೆ ಅಂತಂದನ್ನು ಕೂಡ ಆ ಮಗು ಸುಮ್ನೆ ಇರ್ತಾ ಇಲ್ಲ. ಅವ್ರಿಗೆ ಆಗ್ಬೇಕು, ಅಮ್ಮ ಬೇಕು. ಯಾಕಂದ್ರೆ ಅಮ್ಮನ ಮಡಿಲಿನ ಸುಖದ ಅನುಭವ ಆ ಮಗುಗೆ ಇದೆ. ಹಾಗೆ ಆ ಮಗು ಯಾರು? ನಾವೇ. ನನ್ನಮ್ಮ ಯಾರು? ಪರಮಾತ್ಮ. ಹಾಗೆ ತುಂಬಾ ವರ್ಷದಿಂದ ಸಿಕ್ಕಿದಾಗ ನಾವೇನ್ ಮಾಡ್ಬೇಕು? ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು, ಬಾಬಾ ಪರಂಧಾಮಕ್ಕೆ ಹೋಗೋಣ ಬಾ, ನಮ್ಗೆ ಇದು ಬೇಡ, ಇದು ಸ್ಥೂಲವ ತಂದೇನಿದು ಮಂಗನಾಟ, ಇದು ಮಂಗನಾಟ, ಇದು ಬೇಡ ನಮಗೆ. ನಾವೇನ್ ಮಾಡೋಣ? ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ನಾನಿದ್ದಾಗ ನಾನು ಅವಾಗ ಕಳೆದು ಹೋದೆ ಅಂತ ಭಯ ಇರೋದಿಲ್ಲ. ಯಾಕೆ? ನನ್ನ ಮನೇಲಿ ಇರೋದು ಇಬ್ರೇ, ನಾನು ಮತ್ತು ನನ್ನ ಅಮ್ಮ. ನನ್ನಮ್ಮ ನನ್ನ ಮನೇಲಿ ನನಗೆ ಬೇಕಾಗಿರೋ ಅಡಿಗೆ ಮಾತ್ರ ಮಾಡಾಕ್ತಾರೆ ಹೊರತು ಆರೋಗ್ಯ ಹಾಳು ಮಾಡುವಂತ ಅಡಿಗೆ ಮಾಡಾಕೋದಿಲ್ಲ. ಆದ್ರೆ ಮಗುಗೆ ಏನ್ ಮಾಡಿದೆ ಆಗಿದೆ ಅಂತಂದ್ರೆ, ಅಮ್ಮ ಮಾಡಿದ ಅಡಿಗೆ ಬೇಡ, ಅದಕ್ಕೇನ್ ಬೇಕು? ಅಮ್ಮ ಬೇಕು. ಕುರ್ಕುರಿ ಗೋಬಿ ಮಂಚೂರಿನೇ ಬೇಕು. ಅದಕ್ಕಾಗ ಅದು ಮನೇಲಿ ಇರೋದಿಲ್ಲ, ಊರ್ ಸುತ್ತಲಿಕ್ಕೆ ಹೋಗತ್ತೆ. ಅಥವಾ ಹೊರಗಡೆ ಆಹಾರ ತಂದ್ಬಿಟ್ಟು ಮನೇಲಿ ಏನ್ ಮಾಡುತ್ತೆ? ತಿನ್ನತ್ತೆ. ಅದರಿಂದ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಕುರ್ಕುರೆ ತಿಂದ್ರೆ ಹಾಳಾಗತ್ತೆ ತಾನೆ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಮನೆಯಲ್ಲಿ ಪರಮಧಾಮದಲ್ಲಿ ತುಂಬಾ ಸಮಯ ಪರಮಾತ್ಮನ ಜೊತೆಯಲ್ಲಿ ಇದ್ದು ನಿಮ್ಗೆ ಅನುಭವ ಆದಾಗ ಏನಾಗ್ತದೆ? ಬೇರೆ ಪ್ರಪಂಚ ನಮ್ಮ ಪ್ರಪಂಚದ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ. ಇವತ್ತಿನ ಮಕ್ಕಳು ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತಾರೋ ಹೊರಗಡೆ ಇರ್ಲಿಕ್ಕೆ ಇಷ್ಟಪಡ್ತಾರೋ? ಇಷ್ಟಪಡ್ತಾರೆ. ಕಾರಣ? ಓಕೆ, ನೀವು ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ ಹೊರಗಡೆ ಇರ್ಲಿಕ್ಕೆ ಇಷ್ಟಪಡ್ತೀರೋ? ನಾವು ಮನೆಯಲ್ಲಿ ಇರಕ್ಕೆ ಇಷ್ಟಪಡ್ತೀವಿ. ಕಾರಣ? ಕಾರಣ ಏನು ಅಂತಂದ್ರೆ, ಸ್ಥೂಲದ ಬಿಟ್ಬಿಡಿ, ಇದು ಬಾಬಾದ ಆಧ್ಯಾತ್ಮಿಕ ಬಿಟ್ಬಿಡಿ. ಸ್ಥೂಲ ರೂಪದಲ್ಲಿ ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತೀರೋ? ಕಾರಣ ಏನು? ಹೊರಗಡೆ ದುಃಖ ಇದೆ. ನಾವು ಚಿಕ್ಕವರಿದ್ದಾಗ ಮೊಬೈಲ್ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ, ಧಾರಾವಾಹಿ ಇರ್ಲಿಲ್ಲ, ಹೋಟೆಲ್ಗಳು ಇರ್ಲಿಲ್ಲ ಅಲ್ವಾ? ಆವಾಗ ಅಮ್ಮ ಪ್ರೀತಿ ಕೊಡ್ತಾ ಇದ್ರು, ನಾವು ಮಗುವಾಗಿ ಅಮ್ಮನ ಮಡಿಲಲ್ಲಿ ಕೂತ್ಕೊಂಡು ಪ್ರೀತಿಯನ್ನು ತಗೊಳ್ತಿದ್ವಿ. ಹೌದಾ? ಅವರು ಕೊಟ್ಟಿದ್ದಾರೆ, ನಾವು ತಗೊಂಡಿದೀವಿ, ಅನುಭವ ಮಾಡಿದೀವಿ. ಅದಕ್ಕಾಗಿ ನಮ್ಗೆ ಅಮ್ಮನ ಹತ್ರ, ಅಮ್ಮನ ಮಡಿಲಲ್ಲಿ ಮನೇಲಿ ಇರ್ಬೇಕು ಅಂತ ನಮ್ಗೆ ಇಷ್ಟ ಆಗತ್ತೆ. ಹೌದಾ? ಇವತ್ತಿನ ತಾಯಂದಿರು ಮಕ್ಕಳಿಗೆ ಏನ್ ಕೊಡ್ತಾರೆ? ಸುಮ್ನೆ ಕೂತ್ಕೊಂಡು ಮೊಬೈಲ್ ಕೊಟ್ಬಿಡ್ತಾರೆ, ತಿಂಡಿ ಕೊಟ್ಬಿಡ್ತಾರೆ, ಹೊರಗಡೆ ಆಹಾರ ಕೊಡ್ತಾರೆ. ಆವಾಗ ಅವ್ರಿಗೆ ಏನಾಗತ್ತೆ ಅಂತಂದ್ರೆ, ಅದು ಎಲ್ಲಿ ಸಿಕ್ತದೋ ಅಲ್ಲೇ ಓಡ್ತಾರ ಅವರು. ಅವರಲ್ಲಿ ಯಾವ ಸಂಸ್ಕಾರ ಬಂದಿದೆ? ಅದೇ ಸಂಸ್ಕಾರ ತಾನೇ ತುಂಬಿದ್ದಾರೆ. ತಪ್ಪೆ ಅರ್ಥ ಆಗಿದ್ರೆ ತಾಯಿಗೆ ಪುರುಸತ್ತಿಲ್ಲ. ತಾಯಿಗೆ ಡ್ಯೂಟಿ ಮಾಡೋದಲ್ಲಿ, ಹಣ ಸಂಪಾದನೆ ಮಾಡೋದಲ್ಲಿ, ಶರೀರ ಶೃಂಗಾರ ಮಾಡ್ಕೊಳ್ಳೋದಲ್ಲಿ, ತಾನು ಸುಂದರವಾಗಿ ಕಾಣೋದಲ್ಲಿ ಏನಾಗಿದೆ? ಬ್ಯುಸಿ ಆಗಿರುವಂತ ಕಾರಣದಿಂದ ಮಗು ಹೊಟ್ಟೆಲಿದ್ದಾಗ್ಲೂ ಅದಕ್ಕೆ ಪ್ರೀತಿ ತೋರಿಸಿಲ್ಲ, ತಾಯಿಯ ಪ್ರೀತಿಯನ್ನ. ಹೊರಗಡೆ ಬಂದಾಗ್ಲೂ
ತೋರ್ಸಿಲ್ಲ. ಆದಷ್ಟು ಬೇಗ ತೋರ್ಸಿಲ್ಲ. ಬೇಬಿ ಸಿಟ್ಟಿಂಗಿಗೆ LKG UKG ಕಳಿಸಿದ್ರು. ಅವಾಗ ಮೊದ್ಲಿಂದಾನೇ ನೀವು ಹೊರಗಡೆ ಕಳಿಸುವಂತ ಸಂಕಲ್ಪ ಮಾಡಿದಾಗ ಆ ಮಗು ಏನ್ ಮಾಡ್ತಾ ಹೋಯ್ತು, ಹೊರಗಡೆನೆ ಪ್ರಪಂಚದಲ್ಲಿ ಬೆಳೀತಾ ಹೋಯ್ತು. ತಪ್ಪ್ಯಾರ್ದು? ತಾಯಿದು. ಹಾಗೆ ನಾವು. ನಾವು ಪರಮಧಾಮದಲ್ಲಿ ಇದ್ವಿ, ಸತ್ಯುಗ ತ್ರೇತಾಯುಗದಲ್ಲಿ ಪರಮಾತ್ಮನ ಶಕ್ತಿಯ ಜೊತೆಗಿದ್ವಿ. ಅದಕ್ಕಾಗಿ ದ್ವಾಪರ ಯುಗದಿಂದ ಬಂದಾಗ ನಮಗೆ ಭಗವಂತ ಬೇಕು 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 ಅಂತ ಏನಾಗ್ತಾ ಇತ್ತು, ಹಾತೊರಿತಾ ಇತ್ತು. ಅದು ಸಿಗುವಂತದ್ದು ಎಷ್ಟು ಲೇಟ್ ಆಗ್ತಾ ಹೋಯ್ತು ಅಷ್ಟು ಏನಾಯ್ತು, ಇನ್ನು ಬೇಕು ಬೇಕು ಇಡುವಂತ ಇಚ್ಛೆ ಹಸಿವು ಜಾಸ್ತಿ ಆಗ್ತಾ ಹೋಯ್ತು. ಇವತ್ತು ಏನಾಗಿದೆ, ಅವರು ಸಿಕ್ಕಿದಾಗ ನಮಗೆ ಹಣ, ಅಂತಸ್ತು, ಅಧಿಕಾರ, ಸಾಧನೆ, ವಸ್ತುಗಳು, ವ್ಯಕ್ತಿಗಳು ಯಾವುದು ಬೇಡ. ಯಾವಾಗ ತಾಯಿಯ ಮಡಿಲಿನ ನಿಜವಾದ ಸುಖವನ್ನ ನೀವು ಅನುಭವ ಮಾಡ್ತಾ. ಮಾಡಿದಾಗ ನೆಕ್ಸ್ಟ್ ಬಾಬಾ ಲಾಡ್ಲೇ ಬಚ್ಚೆ. ಲಾಡ್ಲೇ ಬಚ್ಚೆ ಅಂತಂದ್ರೆ ಪ್ರೀತಿಯ ಮಗು. ಯಾಕೆ ಪ್ರೀತಿಯ ಮಗು? ಬಾಬನ್ ಪಡ್ಕೊಂಡಿದ್ವಿ. ಕೇವಲ ಪಡ್ಕೊಂಡಿದ್ದಕ್ಕಲ್ಲ, ಯಾರ ಮಗು ನಾನು ಹೇಳಿಯೋದನ್ನ ಪ್ರತಿದಿನ ಕೇಳ್ತಾರೋ ಮಾಡ್ತಾರೋ ಅವರು ತಂದೆಗೆ ಪ್ರಿಯ. ಪ್ರೀತಿಯ ಮಗು ಅಲ್ವಾ? ಅದಕ್ಕಾಗಿ ಪ್ರೀತಿಯ ಮಗು ಸದಾ ಇಲ್ಲಿರ್ತಾರೆ, ಬಾಬನ ಮಡಿಲಲ್ಲೇ ಇರ್ತಾರೆ. ಅಂತಹ ಮಕ್ಕಳ ಜೊತೆಗೆ ನಾವೇನ್ ಮಾಡ್ತಿದೀವಿ, ಬಾಬಾ ಏನ್ ಮಾಡ್ತಿದ್ದಾರೆ, ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಬ್ಬರು ಫ್ರೆಂಡ್, ಇನ್ನೊಂದು ತುಂಬಾ ವರ್ಷದಿಂದ ಸಿಕ್ಕಿರುವಂತಹ ಹಸಿವೆ ನಿಮ್ಗೆ ಇರಬೇಕು, ಮತ್ತು ಬಾಬನಿಗೆ ನೀವೇನಾಗಿರ್ಬೇಕು, ಪ್ರಿಯರು. ಬಾಬನಿಗೆ ಯಾರು ಪ್ರಿಯ? ಯಾರು ಬಾಬಾ ಹೇಳ್ದಂಗೆ ಕೇಳ್ತಾರ ಅವರು ಪ್ರಿಯ. ಯಾರು ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಿದಾರೋ, ಬಾಬನ ಕಾರ್ಯಕ್ಕೆ ಸಹಯೋಗ ಕೊಡ್ತಾ ಇದ್ದಾರೋ ಅವರು ಬಾಬನಿಗೆ ಪ್ರಿಯ. ಓಕೆ, ನಾನು ಬಾಬನ ಹತ್ರ ಹೋಗ್ಬಿಟ್ಟು ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ನಾನು ಬೇಡ್ತಾ ಇರ್ತೇನೆ. ನಾನು ಬಾಬನಿಗೆ ಪ್ರಿಯ ಹೌದು ಅಲ್ವೋ? ಇಲ್ಲ. ಅಲ್ಲ. ಇಲ್ಲ. ಬಾಬನಿಗೆ ಯಾರು ಪ್ರಿಯ? ಬಾಬಾ ಈ ಮನಸ್ಸನ್ನ ತಗೋ, ನಿನ್ನ ಇಷ್ಟದ ಪ್ರಕಾರ ಉಪಯೋಗ ಮಾಡು, ಈ ಮನೆಯನ್ನ ತೆಗೆದುಕೋ, ಈ ಸಂಕಲ್ಪವನ್ನು ತೆಗೆದುಕೋ, ಎಲ್ಲ ನಿನ್ನ ಉಪಯೋಗ ಮಾಡ್ಕೋ, ನಿನ್ನ ಇಷ್ಟದಂತೆ ಅಂದಾಗ ಅಂತಹ ಮಕ್ಕಳು ತಂದೆಗೆ ಪ್ರಿಯ. ಅಂತಹ ಮಕ್ಕಳಿಗೆ ಬಾಬಾ ಒಳ್ಳೊಳ್ಳೆ ಗಿಫ್ಟ್ ಏನ್ ಮಾಡ್ತಾರಂತೆ, ಕೊಡ್ತಾರೆ. ಸಣ್ಣ ಮಕ್ಕಳು ಏನು ಕೇಳೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಅವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಗೊಂಬೆ ತರೋದೇನು, ಸ್ವೆಟರ್ ತರೋದೇನು, ಬಟ್ಟೆ ತರೋದೇನು ಎಲ್ಲ ತಂದು ಕೊಡ್ತಾರ ಇಲ್ವೋ? ತಂದು ಕೊಡ್ತಾರೆ. ಮಗು ದೊಡ್ಡದಾದ್ಮೇಲೆ ಏನು ತಂದು ಕೊಡೋದಿಲ್ಲ. ನನಗೆ ಬುಲೆಟ್ ಬೈಕ್ ಬೇಕು, ನನಗೆ ಕಂಪ್ಯೂಟರ್ ಬೇಕು, ಅವ್ರು ಅದನ್ನ ಮುಂದೆ ಹಾಕ್ತಾರೆ, ಹೊರತು ಏನ್ ಮಾಡೋದಿಲ್ಲ, ತಂದು ಕೊಡೋದಿಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಎಷ್ಟು ಚಿಕ್ಕವರಾಗಿರ್ತೀರೋ, ಎಷ್ಟು ನೀವು ಕೇಳೋದಿಲ್ವೋ, ನನ್ನ ಮಾತನ್ನ ನೀವು ಕೇಳ್ತಾ ಹೋದಾಗ ನೀವು ಬೇಡ ಅಂತಂದ್ರು ಕೂಡ ನಿರಾಕಾರವಾದಂತ ಪ್ರೀತಿಯನ್ನ, ಶಕ್ತಿಯನ್ನ, ಗುಣವನ್ನ, ಆಶೀರ್ವಾದವನ್ನ ನಿಮ್ಗೇನ್ ಮಾಡ್ತಾ ಇರ್ತಾನೆ, ಕೊಡ್ತಾ ಇದ್ದಾಗ ನೀವು ಯಾವಾಗ್ಲೂ ನನಗೇನಾಗಿರ್ತೀರಿ, ಲಾಡ್ಲೇ ಬಚ್ಚಿ, ಇಂದ ಮಕ್ಕಳಾಗಿರ್ತೀವಿ, ತಂದೆಗೆ ಪ್ರಿಯ ಮಕ್ಕಳಾಗಿರ್ತೀವಿ. सभी बच्चे भी दूर दूर से स्नेह की आकर्षण से मिलन मनाने के लिए पहुंच गए हैं. ಎಲ್ಲಾ ಮಕ್ಕಳು ತುಂಬಾ ದೂರದಿಂದ ಬಂದಿದ್ದೀರಿ ಬಾಬನ ಮಿಲನಕ್ಕೆ. ಯಾವ್ದಿಂದ? ಸ್ನೇಹದ ಆಕರ್ಷಣದಿಂದ ಬಂದಿದ್ದೀರಿ, ಬಂದು ತಲುಪಿದ್ದೀರಿ. ಓಕೆ, ಬೆಸ್ಟ್ ಫ್ರೆಂಡ್ ಅಂತ ಯಾರಿಗೆ ಹೇಳ್ತಾರೆ? ಬೆಸ್ಟ್ ಬಾಬನ್ಗಾರಿಗೆ ಯಾರು ನಿಮಿತ್ತ ಇರ್ತಾರ? ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅಲ್ವಾ? ಯಾವಾಗ ಸ್ನೇಹಿತನಿಗೆ ಅವಶ್ಯಕತೆ ಇದ್ದಾಗ ಯಾರು ಇನ್ನೊಬ್ಬನಿಗೆ ಸಹಾಯ ಮಾಡ್ತಾರೋ ಅವಶ್ಯಕತೆ ಅನುಸಾರ ಅವನು ನಿಜವಾದಂತ ಸ್ನೇಹಿತ ಅಲ್ವಾ? ಈಗ ಭಗವಂತನಿಗೆ ನಿಮ್ಮ ಅವಶ್ಯಕತೆ ಇದೆಯೋ ಇಲ್ವೋ? ಯಾವುದಕ್ಕೆ? ವಿಶ್ವ ಕಲ್ಯಾಣ. ಈಗ ನೀವು ಫ್ರೆಂಡ್ ಮನೆಗೆ ಬಂದಿದ್ ಯಾಕೆ? ಸಹಯೋಗ ಕೊಡೋದಕ್ಕೆ. ಈಗ ನಿಮ್ಮ ಫ್ರೆಂಡ್ ಮನೇಲಿ ಒಂದು ಮದುವೆ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಮದುವೆ. ಯಾರ್ದು? ಫ್ರೆಂಡಿನ ಮಗಳದು. ಓಕೆ, ಅವ್ರ ಇನ್ವಿಟೇಷನ್ ನಿಮ್ಗೆ ಸಿಗ್ತದೆ. ನೀವು ಅವ್ರ ಮನೆಗೆ ಹೋಗ್ಬಿಟ್ಟು, ನೋಡಪ್ಪ ನಾನು ಬರ್ತಾ ಇದ್ದೇನೆ, ಏರ್ಪೋರ್ಟ್ ಇಂದ ನಾನು ಕರ್ಕೊಂಡು ಹೋಗ್ಬೇಕು, ನನಗೆ ಲಾಡ್ಜ್ ಬೇಕು, ನನಗೆ AC ಬೇಕು, ಸರಿನಾ? ಮತ್ತೆ ನನಗೆ ಊಟ ತಿಂಡಿ ಬೇಕು, ನನಗೆ ಗಿಫ್ಟ್ ಬೇಕು ಅಂತ ಡಿಮಾಂಡ್ ಮಾಡಿ ಹೋಗ್ಬಿಟ್ಟು ಆ ಸ್ನೇಹಿತ ಮನೆಯಲ್ಲಿ ಮದ್ವೆ ಅಟೆಂಡ್ ಮಾಡ್ಕೊಂಡು ಬಂದ್ರೆ ಹೆಂಗಿರ್ತದೆ, ಅದೇನೆ ಸ್ನೇಹಿತನ ಮದುವೆ ಮನೆಗೆ ಹೋದಾಗ ನಿಮ್ದೇ ಕಾರ್ ತಗೊಂಡೋಗಿ ಅದಕ್ಕೆ ಪೆಟ್ರೋಲ್ ಹಾಕಿ ಆ ಕಾರಲ್ಲಿ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆಯೋ ಬೇರೆ ಜನರನ್ನು ಕೂಡ ಏರ್ಪೋರ್ಟ್ ಇಂದ, ರೈಲ್ವೆ ಸ್ಟೇಷನ್ ಇಂದ, ಬಸ್ ಸ್ಟೇಷನ್ ಕರ್ಕೊಂಡ್ಬಂದು ಅವರಿಗೆ ಮನೆಗೆ ಬಂದಾಗ ಊಟ ತಿಂಡಿ ಎಲ್ಲ ಕೊಡಿಸಿ, ನಿಮ್ಮ ಫ್ರೆಂಡ್ ಸ್ಟೇಜಲ್ಲಿ ಇದ್ದಾಗ ಬಂದವರಿಗೆಲ್ಲ ಅತಿಥಿ ಸತ್ಕಾರವನ್ನು ಮಾಡಿದಾಗ
ಯಾರು ಫ್ರೆಂಡ್ ಉತ್ತಮ ಆಗಿರ್ತಾರೆ? ಸೇವೆ ಮಾಡೋದು. ಬೇರೆ ಹೌದು ಸೇವೆ ತಾನೆ? ಮಾಡೋರು. ಹೌದಾ? ಹ್ಮ್. ಅವಾಗ ಫ್ರೆಂಡ್ ಅವನಿಗೆ ಫುಲ್ ಪರ್ಮಿಷನ್ ಕೊಟ್ಟಿರ್ತಾರೆ. ಏನಂತ? ನೋಡಪ್ಪ, ಬಂದವರಿಗೆಲ್ಲ ಊಟ ತಿಂಡಿ ಕರೆಕ್ಟ್ ಆಗಿದೆಯಲ್ಲ ನೋಡ್ಕೋ, ಯಾರಿಗೆಲ್ಲದ್ರು ಡ್ರಾಪ್ ಮಾಡ್ಬೇಕು, ಯಾರನ್ನಾದ್ರೂ ಪಿಕಪ್ ಮಾಡ್ಕೊಳ್ಬೇಕು, ಎಲ್ಲ ಜವಾಬ್ದಾರಿನ ಅವ್ರೇನ್ ಮಾಡ್ತಾರೆ? ಕೊಟ್ಟಿರ್ತಾರೆ. ಟ್ರಾನ್ಸ್ಫರ್ ಕೊಟ್ಟಿರ್ತಾರೆ. ಮಾಡಿ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಳೇ ನೀವೆಲ್ಲ ಯಾಕೆ ಬಂದಿದ್ದೀರಿ? ಬಾಬಾರು ಒಂದೊಂದು ವರ್ಡ್ ಹೆಂಗಿರ್ತದೆ ಅಂತಂದ್ರೆ, ಸ್ನೇಹದ ಆಕರ್ಷಣೆಯಿಂದ ಬಂದಿದ್ದೀರಿ. ಯಾವ್ದಿಂದ ಬಂದಿದ್ದೀರಿ? ಸ್ನೇಹದ ಸ್ನೇಹದ ಆಕರ್ಷಣೆ. ಅಂದ್ರೆ ಪರಮಾತ್ಮನ ಪ್ರೀತಿ ಮೌಂಟ್ ಆಕರ್ಷಣೆ. ಅಬುನಲ್ಲಿ ಫುಲ್ ಲೋಟದಲ್ಲಿ ಕಾಫಿ ಟೀ ಸಿಗ್ತದೆ. 8 ದಿವಸ ಏನು ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು ಏನೂ ಇರೋದಿಲ್ಲ. ಊರೆಲ್ಲ ಸುತ್ತಲಿಕ್ಕೆ ಆಗ್ತದೆ, ಒಳ್ಳೊಳ್ಳೆ ಶಾಪಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಎಲ್ಲಿಗೆ ಹೋಗ್ಬೇಕು? ಮೌಂಟ್ ಅಬು. ಹೊರಟೋಗಿ. ಅವ್ರು ಈ ಕ್ಯಾಟಗರಿಯಲ್ಲಿ ಬರ್ತಾರಾ? ಇಲ್ಲ. ಇಲ್ಲ. ಇಲ್ಲ ತಾನೆ. ಅದಕ್ಕೆ ಬೆಳೆದ ಸ್ನೇಹ ಅಂತಂದ್ರೆ ಏನು ಅಂತಂದ್ರೆ, ನಾನು ಯಾವ ಸ್ನೇಹಿತನ ಹತ್ರ ಹೋಗ್ತಾ ಇದ್ದೇನೋ ಅವನಿಗೆ ಸಹಯೋಗ ಮಾಡೋದು, ಸಹಾಯ ಮಾಡೋದು, ಜೊತೆಯಲ್ಲಿರೋದು ಅದು ನನ್ನ ಪರಮ ಆದ್ಯ ಕರ್ತವ್ಯ. ಅವಾಗ ಮಾತ್ರ ನೀವು ಏನಾಗ್ತೀರಿ? ಒಳ್ಳೆಯ ಸ್ನೇಹ. ಆಗ್ತೀರಿ. ಬಾಬಾ ಹೇಳ್ತಾರೆ, ಈ ಸ್ವಲ್ಪ ಸಮಯದಲ್ಲಿ ನೀವು ಪರಮಾತ್ಮನ ಕಾರ್ಯಕ್ಕೆ ಸ್ನೇಹಿತನ ರೂಪದಲ್ಲಿ ನಿಮ್ಮ ಸ್ನೇಹಿತನ ಜವಾಬ್ದಾರಿಯನ್ನ ನಿಮ್ಮ ತಲೆ ಮೇಲೆ ತೆಗೆದುಕೊಂಡು ನೀವು ನಿರ್ವಹಣೆ ಮಾಡಿದ್ದೆ ಆದ್ರೆ ಅದ್ ಹಿಂದ್ಗಡೆ ಪರಮಾತ್ಮ ಇರ್ತಾರೆ. ನೀವು ಮಾಡ್ಬೇಕಂತ ಬಿಟ್ಟೇನಿಲ್ಲ. ನೀವು ಖರ್ಚು ಮಾಡುವಂತ ಪ್ರತಿಯೊಂದು ಪೈಸಕ್ಕೂ ಕೂಡ ಭಗವಂತ ಹಣವನ್ನ ಕೊಡ್ತಾರೆ. ಆವಾಗ ಪೂರ್ತಿ 5,000 ವರ್ಷ ನಾನು ಏನ್ ಮಾಡ್ತೇನೆ? ನಿಮ್ಗೆ ಸಹಯೋಗ. ನಿಮ್ಮ ಜಿಗಿರಿ ಫ್ರೆಂಡ್ ಆಗ್ಬಿಟ್ಟಿರ್ತೇನೆ. ಓಕೆನಾ? ಅಲ್ಲೋಗ್ಬಿಟ್ಟು ಅವಳ ಮಗಳ ಮದುವೆ ಇದ್ರು ಕೂಡ ನನ್ನ ಹತ್ರ ನನಗೆ ಒಂದು 10,000 ರೂಪಾಯಿ ಸಾಲ ಕೊಡು ಅಂತ ಕೇಳಿದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ? ಅವರಿಗೆ ಬೇಕಾದಷ್ಟು ಹಣದ ಅವಶ್ಯಕತೆ ಇದೆ ಅಲ್ವಾ? ಮತ್ತೆ ಅವರಿಗೆ ನಾವು ತೊಂದರೆಯನ್ನ ಕೊಟ್ಟಾಗ ಏನಾಗತ್ತೆ? ನಾವು ಅಲ್ಲಿ ಹೋಗ್ಬೇಕು, ಸಾಧನೆ ಆಗ್ಬಿಟ್ಟು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗ್ಬೇಕೇ ಹೊರ್ತು ನಾವು ಬೇಡುವಂತ ಭಿಕಾರಿಗಳು ಆಗ್ಬಾರ್ದು. ಯಾರ ಹತ್ರ? ಸ್ನೇಹಿತರ ಹತ್ರ. ಯಾಕಂದ್ರೆ ನೀವು ಬಾಬಾನ್ ಜೊತೆಗೆ ಸಣ್ಣ ಮಕ್ಕಳಲ್ವಲ್ಲ, LKG UKG ಅವರ ನೀವು ಇಷ್ಟು ವರ್ಷ ಆಗಿದಿರ್ತಾನೆ, ಸೀನಿಯರ್ ಆಗಿದಿರ್ತಾನೆ. ತಂದೆ ನಿಮ್ಮನ್ನು ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ? ಫ್ರೆಂಡ್. ಸ್ನೇಹಿತನ ರೂಪದಲ್ಲಿ. ಸ್ನೇಹಿತನ ರೂಪದಲ್ಲಿ ನೋಡ್ತಿದ್ದೇನೆ ಅಂತಂದ್ರೆ ಆ ಸಂಬಂಧವನ್ನು ನಾನು ಇವಾಗ ಇಮರ್ಜ್ ಮಾಡ್ಕೊಳ್ಬೇಕಾಗತ್ತಲ್ವಾ? ಅದಕ್ಕೆ ತಕ್ಕಾಗಿ ನಾನು ಕಾರ್ಯನಿರ್ವಹಣೆ ಮಾಡ್ಬೇಕಾಗತ್ತಲ್ವಾ? ಆದ್ಮೇಲೆ ನಮ್ಮ ಸಮಯ ಸಂಕಲ್ಪವನ್ನು ಯಾರಿಗೋಸ್ಕರ ಕೊಡಬೇಕು? ಪರಮಾತ್ಮನಿಗೋಸ್ಕರ. ಭಗವಂತನ ಕಾರ್ಯಕ್ಕೋಸ್ಕರ ಕೊಡಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲೇ ಬಂದರೂ ಕೂಡ ಸ್ನೇಹದ ಆಕರ್ಷಣೆಯಿಂದ ಬಂದಿದ್ದೀರಿ. ಎಸ್, ಈಗ ಭಗವಂತನನ್ನು ಕೇಳ್ತಾ ಇದ್ದಾರೆ ಸಹಯೋಗಕ್ಕೆ. ಭಗವಂತನಿಗೇನು ಸಹಯೋಗ ಬೇಡ ಆತ್ಮೀಯರೇ. ಭಗವಂತ ನಿಮ್ಮನ್ನು ಯಾಕೆ ಸಹಯೋಗ ಕೇಳ್ತಿದ್ದಾರೆ ಅಂತಂದ್ರೆ, ನೀವು ನನ್ನ ಕಾರ್ಯಕ್ಕೆ ನೀವು ಸಹಯೋಗ ಮಾಡಿದಾಗ ನಿಮ್ಮದೇ 63 ಜನ್ಮದ ಸಾಲ ಏನಾಗತ್ತೆ? ಕ್ಲಿಯರ್ ಆಗುತ್ತೆ. ಅದರಿಂದ ನಿಮಗೆ ಲಾಭನೇ ಹೊರತು ಬಾಬನಿಗೇನು ಲಾಭ ಇಲ್ಲ. ಇಲ್ಲ. ಅದಕ್ಕಾಗಿ ಸ್ನೇಹದ ಕಾರಣದಿಂದ ನನ್ನ ಜೊತೆಗೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದೀರೋ ಅಥವಾ ಆರಾಮಾಗಿ ಕೂತ್ಕೊಂಡು ಶರೀರಕ್ಕೆ ಊಟ ತಿಂಡಿ ಕೂತ್ಕೊಂಡು ಮನೇಲೆಲ್ಲ ಬಾಬಾ ನಿದ್ರೆ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಅಂತ ಆರಾಮಾಗಿ ನಿದ್ರೆ ಮಾಡ್ಲಿಕ್ಕೆ ಬಂದಿದ್ದೀರಾ? ನೀವೇನ್ ಮಾಡ್ಕೊಳ್ಳಿ? ಹೇಳ್ಕೊಳ್ಳಿ. ಅಣ್ಣವರೇ, ನಾವ್ ಯಾರು ಮೌಂಟ್ ಅಬುಗೆ ಹೋಗ್ಲೇ ಇಲ್ಲ. ನಾವು ನಮ್ಮ ಮನೆಯಲ್ಲೇ ಇದ್ದೀವಿ. ನಿಮ್ ಮನೇಲಿ ಇದ್ರೂನು ಕೂಡ ಬಾಬಾ ಹೇಳ್ತಾರೆ ಪರಂಧಾಮಕ್ಕೆ ಹೋಗ್ತಿರಲ್ಲ, ಆ ಪರಮಧಾಮದಲ್ಲಿ ನಿಮ್ಮ ಸ್ಥಿತಿ ಹೆಂಗಿರ್ಬೇಕು? ನನಗೆ ಇದನ್ನು ಕೊಡು, ನನಗೆ ಅದನ್ನು ಕೊಡು, ನಮ್ಮವ್ರಿಗೆ ಹಂಗ ಮಾಡೋ, ನಿಮ್ಮವ್ರಿಗೆ ಹಿಂಗ್ ಮಾಡೋ ಅಂತ ಏನ್ ಮಾಡುವಂಗಿಲ್ಲ. ಕೇಳೋ ಹಾಗಿಲ್ಲ. ಕೆಲವೊಂದ್ಸಲ ಸ್ನೇಹಿತನ ಮದುವೆಗೆ ಹೋದಾಗ ಏನ್ ಮಾಡ್ತಾರೆ? ಇವರೊಬ್ಬರೇ ಹೋಗುದಿಲ್ಲ, ಯಾರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಆ ಸ್ಟೇಜ್ ಅಷ್ಟೊತ್ತಿಗೆ ಬರ್ತಾರೆ, ಇವ್ರು ಇಷ್ಟೊತ್ತಿಗೆ ಬರ್ತಾರೆ, ಈ ಟ್ರೈನಲ್ಲಿ ಬರ್ತಾರೆ, ಅವ್ರಿಗೆ ಬರೋ ವ್ಯವಸ್ಥೆ ಮಾಡಿ, ಅವ್ರಿಗೆ ಇಲ್ಲಿಗೆ ವ್ಯವಸ್ಥೆ ಮಾಡಿ, ಅವ್ರಿಗೆ ಅವ್ರ ಮಗಳ ಮದುವೆ ನೋಡ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ದೇ ಏನಾಗಿರ್ತದೆ? ಒಂದ್ ದೊಡ್ಡದಾಗಿರುವಂತ ಸಮಸ್ಯೆ ಆಗಿರ್ತದೆ ಅಲ್ವಾ? ಈಗ ನಮ್ ಕೆಲ್ಸನೂ ಅದನ್ನೇ ತಾನೇ ಮಾಡ್ತಿರೋದು. ಅಷ್ಟೆಲ್ಲಾ ಭಕ್ತರ ಕಷ್ಟಗಳನ್ನ ದೂರ ಮಾಡ್ಬೇಕು ಬಾಬಾ. ಪಂಚತತ್ವವನ್ನು ಪಾವನ ಮಾಡ್ಬೇಕು. ಅದರ ಮಧ್ಯದಲ್ಲಿ ನಾವು ಹೋಗ್ಬಿಟ್ಟು ಏನ್ ಮಾಡ್ತೀವಿ? ಆ ಭಗವಂತನಿಗೆ ಡಿಸ್ಟರ್ಬೆನ್ಸ್ ಮಾಡ್ತೀವಿ ಅಂತಂದ್ರೆ ನಾವು ಭಗವಂತನಿಗೆ ತುಂಬಾ ಪ್ರೀತಿಯ ಮಗು ಅಲ್ವಾ? ಇಲ್ಲ. ಇಂಥ ಮಗುಗೆ ಯೋಗದಲ್ಲಿ ಕೂತ್ಕೊಂಡಾಗ ಸರಿ ಯೋಗ ಆಗತ್ತಾ? ಅಥವಾ ಬಾಬಾ ನಿಮ್ ಕಡೆ ಗಮನ ಕೊಡ್ತಾರಾ? ಕೊಡೋದಿಲ್ಲ. ಅಬ್ಸರ್ವೇಷನ್ ಮಾಡಿ ಒಂದು ಮದುವೆ ಮನೇಲಿ ಹೋಗ್ಬಿಟ್ಟು ಚೆನ್ನಾಗೆಲ್ಲ ನಿರ್ವಹಣೆ ಮಾಡ್ತಿದ್ರೆ ಬಂದವರೆಲ್ಲ ಕೇಳ್ತಾರೆ, ನೀವು ಊಟ ತಿಂಡಿ ತಿಂದ್ರಾ? ನೀವು ಎಲ್ಲರಿಗೂ ಊಟ ತಿಂಡಿ ಬಡಿಸಿದಿರಿ, ಎಲ್ಲರಿಗೂ ವ್ಯವಸ್ಥೆ ಮಾಡ್ತೀರಿ, ನೀವು ತಿಂದಿದ್ದೀರಿಲ್ವೋ? ನೀವು ಎಲ್ಲರೂ ನಿಮ್ಮ ಮನೇನ್ ಮಾಡ್ತಾರೆ? ಹೇಳ್ತಾರೆ. ಅವಾಗ ನಾವ್ ಹೇಳ್ತೀವಿ ನಮ್ದೇನ್ ಇಂಪಾರ್ಟೆಂಟ್ ಇಲ್ಲ, ಬಂದವ್ರು ತಿನ್ಕೊಂಡು ಹೋದ್ ಅದೇ ನಮ್ ಹೊಟ್ಟೆ ಏನಾಗತ್ತೆ ತುಂಬತ್ತೆ. ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನನಗೆ ಬಿಟ್ಟು ಸೇವೆ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇದೆ ಅಂದ್ಮೇಲೆ ನನಗೆ ಎತ್ಕೊಂಡು ತಿನ್ಲಿಕ್ಕೂ ಕೂಡ ನನಗೇನಿದೆ? ಅಧಿಕಾರ ಇದೆ. ನಿಮ್ಮ ಡ್ಯೂಟಿ ಏನಿದೆ ನೀವು ಮಾಡ್ತಾ ಹೋಗಿ ಅಷ್ಟೇನೆ. ನೀವು ನನ್ನ ಬಗ್ಗೆ ಯೋಚನೆನೆ
ಮಾಡಬೇಡಿ. ಅಂದ್ರೆ ಮಾಡ್ಬೇಡಿ. ಈಶ್ವರನ ಜವಾಬ್ದಾರಿಯನ್ನು ನಾನ್ ತೆಗೆದುಕೊಳ್ಳಬೇಕೇ ಹೊರತು ನಾನು ವೈಯಕ್ತಿಕ ವಿಷಯವನ್ನ ತಂದೆ ಎದುರುಗಡೆ ಏನಾಗ್ಬಾರ್ದು ಹೋಗ್ಬಿಟ್ಟು ಇಡಬಾರ್ದು. ಈ ರೀತಿ ಇಡಬಾರ್ದು. ಯೋಗದ ಸ್ಥಿತಿ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಈಗ ನಮ್ಮ ಮನೋಭಾವವನ್ನ ಸೇವೆಯ ಸ್ಥಿತಿಯನ್ನ ನಾವೇನ್ ಮಾಡ್ಬೇಕಾಗ್ತದೆ ಇವಾಗ ಚೇಂಜ್ ಮಾಡ್ಬೇಕಾಗತ್ತೆ. ಮೇಲಿನ ಪೋಸ್ಟ್ ನಿಮ್ಗೆ ಬೇಕು ಅಂತಂದ್ರೆ ಕಂಡೀಷನ್ಗಳು ಬಾಬಾ ಹೇಳ್ತಿದಾರೆ, ಒಂದೊಂದು ಅರ್ಥ ಆಗ್ತಿದ್ಯಾ? ಸಂಬಂಧ ಹೆಂಗ್ ಚೇಂಜ್ ಆಗಿರ್ಬೇಕು, ಉದ್ದೇಶ ಏನ್ ಚೇಂಜ್ ಆಗ್ಬೇಕು, ಎಲ್ಲವನ್ನು ಬಾಬಾ ಏನ್ ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ. चाहे सम्मुख बैठे हैं, चाहे देश विदेश में बैठे हुए स्नेह का मिलन मना रहे हैं ना. ಶಾಂತಿವನದಲ್ಲೇ ಕುಂತಿರಬಹುದು ಅಥವಾ ದೇಶ ವಿದೇಶದಲ್ಲಿ ಟಿವಿಯ ಮಾಧ್ಯಮದ ಮೂಲಕ ಮನಸ್ಸಿನ ಮೂಲಕ ಬಾಬರ್ ಜೊತೆ ಮಿಲನವನ್ನ ಮಾಡ್ತಾ ಇರಬಹುದು. ಅದರ ಉದ್ದೇಶ ಏನಿರಬೇಕು? ವಿಶ್ವ ಪರಿವರ್ತನೆಯ ಉದ್ದೇಶ ಇರಬೇಕು. ಅದಕ್ಕಾಗಿ ಅಂತಹ ಮಕ್ಕಳ ಜೊತೆಗೆ ಬಾಬಾ ಏನ್ ಮಾಡ್ತಿದ್ದಾರೆ? ಸ್ನೇಹದ ಮಿಲನವನ್ನ ಮಾಡ್ತಾ ಇದ್ದಾರೆ. ಅಲ್ವಾ? ಬಾಪ್ ದಾದಾ चारों ओर के सर्व स्नेही सर्व सहयोगी साथी बच्चों को देख हर्षित होते हैं. ಬಾಬಾ ಯಾರನ್ನ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾರಂತೆ? ನಾಲ್ಕು ಕಡೆಯ ಮಕ್ಕಳನ್ನ ನೋಡ್ಬಿಟ್ಟು. ಸರ್ವ ಸ್ನೇಹಿ ಸರ್ವ ಸಹಯೋಗಿ ಅಂದ್ರೆ ಸರ್ವ ಸ್ನೇಹಿ ಅಂತಂದ್ರೆ ಏನು? ಎಲ್ಲಾದ್ರಲ್ಲೂ ಫ್ರೆಂಡ್. ಪ್ರಪಂಚದಲ್ಲಿರುವಂತ ಸರ್ವರಿಗೂ ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ನೀವೇನಾಗ್ಬೇಕು? ಫ್ರೆಂಡ್ ಆಗಿರ್ಬೇಕು. ಸಮಾನ ರೂಪದಲ್ಲಿ. ಆ ರೀತಿ ಎಲ್ಲ ನಾನು ಬಾಬನನ್ನು ತಿಳ್ಕೊಂಡಿದ್ದೇನೆ, ನನ್ನಿಂದ ಹೋಗ್ತಾ ಇದ್ದೇನೆ, ನಾನು ಗ್ರೇಟು, ನಾನು ದೇವತೆ ಆಗ್ತೇನೆ, ನೀವಾಗೋದಿಲ್ಲ, ಈ ಭಾವ ಇರಬಾರ್ದು. ಬಾಬನ ಜೊತೆಗೆ ಹೇಗೆ ನಿಮ್ಮ ಸಂಬಂಧ ಹೇಗೆ ಸ್ನೇಹದ ರೂಪದಲ್ಲಿದೆಯೋ ಹಾಗೆ ನೀವು ಬೇರೆಯವರನ್ನು ಕೂಡ ಅದೇ ಸಮಾನ ರೂಪದಲ್ಲಿ ಅವರನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಯಾವುದಕ್ಕೆ? ಅವರತ್ತಿರುವಂತ ಸಾಧನವನ್ನ ನೀವು ಉಪಯೋಗ ಮಾಡ್ಲಿಕ್ಕಲ್ಲ, ಭಗವಂತನ ಶಕ್ತಿಯನ್ನ ಅವರಿಗೆಲ್ಲ ಕೊಡಲಿಕ್ಕೆ. ತಾತಾಪನ್ನದಲ್ಲಿ ಸರ್ವ ಸ್ನೇಹಿಗಳಾಗ್ಬೇಕೇ ಹೊರತು ನಾವು ಬಾಬನ್ ಮಕ್ಕಳಾಗಿದ್ದೀವಿ, ನಿಮ್ಗೆ ಗಾಡಿ ಕೊಡಿ, ಪೆಟ್ರೋಲ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಏನ್ ಮಾಡುವಂಗಿಲ್ಲ, ಕೇಳುವಂಗಿಲ್ಲ. ಅದ್ರ ಬಗ್ಗೆ ಸಂಕಲ್ಪನ ಕೂಡ ಮಾಡುವಂಗಿಲ್ಲ. ಸರ್ವ ಸ್ನೇಹಿ ಸರ್ವ ಸಹಯೋಗಿ, ಎಲ್ಲರ ಜೊತೆಗೆ ಸ್ನೇಹದಿಂದ ಇರಬೇಕು, ಎಲ್ಲರಿಗೂ ಸಹಯೋಗಿ ಆಗಿರಬೇಕು. ಸರ್ವ ಸಹಯೋಗಿ ಸಾಥಿ ಬಚ್ಚೋಂಕು ಹೇಳ್ತಾರೆ, ಎಲ್ಲರಿಗೂ ಸಹಯೋಗ, ಎಲ್ಲರಿಗೂ ಸ್ನೇಹ, ಶಕ್ತಿ ಗುಣಗಳನ್ನ ನಾನು ಕೊಡ್ತೇನೆ. ನಾನು ಒಂದು ಯಾರು ಕೊಡ್ತಾರೆ? ಬಾಬಾ ಕೊಡ್ತಾರೆ. ನೀವ್ಯಾರು? ನಿಮಿತ್ತ ಅಷ್ಟೇ. ಈಗ ಒಬ್ಬ ಫ್ರೆಂಡಿನ ಮದುವೆ, ಫ್ರೆಂಡಿನ ಮಗಳ ಮದುವೆ, ಸರಿನಾ? ಆ ಮಗಳ ಮದುವೆಗೆ ಫ್ರೆಂಡು ಮದುವೆಗೆಲ್ಲ ಕಾಂಟ್ಯಾಕ್ಟ್ ಕೊಟ್ಟಿರ್ತಾನೆ. ಹೌದು. ಬಂದವರಿಗೆಲ್ಲ ಊಟ ತಿಂಡಿ ಎಲ್ಲರಿಗೂ ಊಟ ಸಪ್ಲೈ ಆಗತ್ತೋ ಇಲ್ವೋ? ಆಗುತ್ತೆ. ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರಾ ಇಲ್ವೋ? ಹೋಗ್ತಾರೆ. ನೀವ್ಯಾರು? ಫ್ರೆಂಡ್ ನೀವು. ಓಕೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೋದು? ಹೀಗೆ ಊಟಕ್ಕೆ ಬಡಿಸಿ ಅಂತ ನೀವು ಹೇಳ್ಬೋದು ಅಷ್ಟೇ. ಅಲ್ಲಿ ಲೇಬರ್ಸ್ ಗಳಿದ್ದಾರೆ, ಅವ್ರು ಬಡಿಸ್ತಾ ಇದ್ದಾರೆ. ಓಕೆ, ಐಟಮ್ ತರ್ತಾರೆ. ಬಂದು ತಿನ್ಕೊಂಡು ಹೋದ್ರಲ್ಲ, ಅದಕ್ಕೆ ನೀವೇನಾದ್ರು ಹಣ ಖರ್ಚು ಮಾಡಿದ್ರಾ? ಇಲ್ಲ. ಯಾರ್ದದು? ಫ್ರೆಂಡ್. ನೀವೇನಾದ್ರಿ? ಸಹಯೋಗಿ ಆದಾಗ ನೀವು ಇಬ್ರತನು ಆಶೀರ್ವಾದ ತಗೊಳ್ತೀರಾ. ಯಾರ ಹತ್ರ? ಫ್ರೆಂಡ್ ಹತ್ರನೂ ತಗೊಳ್ತೀರಾ, ಈ ಕಡೆ ಯಾರು ಬಂದಿದಾರೆ ಅವ್ರ ಹತ್ರನೂ ತಗೊಳ್ತಿರ್ತಾನೆ. ಅದಕ್ಕೆ ನೀವೇನಾದ್ರು ಹಣ ಖರ್ಚು ಮಾಡಿದ್ರಾ? ಇಲ್ಲ. ಮೆನ್ಯೂ ಫಿಕ್ಸ್ ಮಾಡಿದ್ದವರು, ಕಾಂಟ್ರಾಕ್ಟ್ ಕೊಟ್ಟಿದ್ದವರು, ಹಣ ಅವ್ರದ್ದು, ಕೊಟ್ಟಿರೋದವ್ರು, ತಿಂದಿರೋದು ಇವ್ರು, ಲಾಭ ಮಾಡ್ಕೊಂಡಿದ್ಯಾರು? ಒಳ್ಳೇದಾಯ್ತು. ಅರ್ಥ ಆಯ್ತಾ ನಿಮ್ಗೇನು ಅಂತ ಹೇಳ್ಬಿಟ್ಟು? ಹಾಗೆ ಇಲ್ಲೂ ಬಾಬಾ ಹೇಳ್ತಾರೆ, ಎಲ್ಲರನ್ನೂ ಸ್ನೇಹದಿಂದ ನೋಡಿ ಎಲ್ಲರಿಗೂ ಸಹಯೋಗ ಕೊಡಬೇಕು ಹೇಳುವಂಥದ್ದು ಇಲ್ಲಿ. ಅದಕ್ಕಾಗಿ ತಂದೆಯನ್ನೇನ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಕೆಲವರಿಗೋಸ್ಕರ ಮಾತ್ರ ಅಲ್ಲ. ಕೆಲವರು ಅಂತಂದ್ರೆ ಶಾರೀರಿಕ ಸಂಬಂಧಿಗಳು, ಸೇವಾ ಕೇಂದ್ರದವರು, ಕೆಲವರು ಮಾತ್ರ ಅಲ್ಲ, ಸರ್ವರ ಸ್ನೇಹಿ ಸರ್ವರ ಸಹಯೋಗ ಕೊಡಬೇಕು ಹೇಳುವಂತ ಮನೋಭಾವ ಇಲ್ಲಿ. ಆ ಉದ್ದೇಶಕ್ಕೋಸ್ಕರ ನೀವು ಭಗವಂತನ ಏನ್ ಮಾಡ್ಕೊಳ್ಬೇಕು? ಫ್ರೆಂಡ್ ಮಾಡ್ಕೋಬೇಕು, ಜೊತೆಯಲ್ಲಿ ಇಟ್ಕೊಳ್ಬೇಕು. ಬಾಬನ ಜೊತೆಯಲ್ಲಿ ಇಟ್ಕೊಳ್ಬೇಕು. ಕೊಡೋದು ಯಾರು? ಬಾಬಾ. ನೀವೇನಾಗಿದ್ದೀರಿ? ಸಾಧನ ಆಗಿದ್ದೀರಿ ಅಷ್ಟೇ. ನೀವೇನು ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಬಾಬಾ ಅಣ್ಣವ್ರೆ, ನಾವು ದುಡ್ಡು ಕೊಡ್ತೀವಲ್ವಾ,
ಹ್ಮ್ ಆ ಹಣನೂ ಕೂಡ ಬಾಬಾನೇ ನಿಮ್ಗೇನ್ ಮಾಡಿರ್ತಾರೆ, ಕೊಡಿಸಿಡ್ತಾರೆ. ನಿಮ್ಮ ಜೋಬಿಯಿಂದ ನೀವೇನೋ ಕೊಡೋದಿಲ್ಲ. ಕೊಟ್ಟಿರೋದಿಲ್ಲ. ಗೊತ್ತಿರ್ಲಿ ನಿಮಗೆ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ತನು ಮನ ಧನ ಏನು ಕೊಟ್ಟರು ಕೂಡ ಅದು ಭಗವಂತನ ಕಾರ್ಯದಿಂದಲೇ ನಿಮ್ಗೇನಾಗಿರ್ತದೆ, ಸಿಕ್ಕಿರ್ತದೆ. ಇಂತಹ ಮಕ್ಕಳನ್ನು ನೋಡ್ಬಿಟ್ಟು ಬಾಬನಿಗೆ ಏನಾಗ್ತಾ ಇದೆ ಅಂತ ತುಂಬಾ ಖುಷಿ. ಮದ್ವೆಗೆ ಬಂದಿದ್ದಾರೆ, ಅದ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಅವಾಗ ತಂದೆಯ ಜವಾಬ್ದಾರಿ ಏನಾಗ್ತದೆ, ಸ್ವಲ್ಪ ಕಡಿಮೆ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತದೆ. ಆವಾಗ ಅಲ್ಲಿ ಆ ಸ್ಥಳದಲ್ಲಿ ಮಕ್ಕಳ ಆ ಸ್ನೇಹಿತನ ಜವಾಬ್ದಾರಿ ನೋಡ್ಬಿಟ್ಟು ಆ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರೇನ್ ಮಾಡೋದು, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಹೇಳಿ? ಸ್ನೇಹಿತ ಇದಾರಲ್ಲ. ಇದಾರಲ್ಲ, ಅವ್ರು ನೋಡ್ಕೊಳ್ತಿದಲ್ಲ. ಈ ಮೊದಲು ಮಾಡಿ 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 ಈಗ ನೀವು ಫಸ್ಟ್ ಟೈಮ್ ಬಂದಿಲ್ಲ, 2-3 ಮದುವೆ ಆಗ್ಬಿಟ್ಟಿದೆ. ಆ ಮೊದ್ಲು 3 ಮದುವೆಯಲ್ಲಿ ನೀವು ಮಾಡಿರುವಂತ ಆ ಜವಾಬ್ದಾರಿ ನೋಡ್ಬಿಟ್ಟು ಈಗ ಫ್ರೆಂಡಿಗೆ ಏನಾಗ್ಬಿಡ್ತದೆ, ಓ ಇವ್ರು ಬಂದ್ಬಿಟ್ಟಿದಾರ, ವಿಷಯ ಮುಗೀತು, ನಾನು ಸುಮ್ಮನೆ ಸ್ಟೇಜ್ ನೋಡ್ಕೊಳ್ತಾ ಇದ್ರೆ ಸಾಕು, ನನ್ನ ಅಡಿಗೆ ಮನೆ ಕಡೆಗೆ ಏನ್ ಮಾಡುವಂಗಿಲ್ಲ, ನೋಡ್ರಿ, ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕೆ? ಸ್ನೇಹಿತ ಇದ್ದಾರೆ. ಸ್ನೇಹಿತ ನನ್ನ ಇದ್ದಾರೆ, ಫ್ರೆಂಡ್ ಇದ್ದಾನೆ, ಮಾಡ್ಕೊತಾರೆ. ಅವ್ನು ನೋಡ್ಕೊಳ್ತಾನ. ಅವನು ಏನು ಬೇಕಾದ ಅವ್ನು ಎತ್ಕೊಂಡು ಹೋಗ್ಬಿಟ್ಟು ಕೊಡ್ತಾನೆ. ಫಸ್ಟಿಗೆ ಸ್ನೇಹಿತನ ಕೈಯಲ್ಲಿ ಕೊಡ್ತಾನೆ, ನೋಡಪ್ಪ 1 ಲಕ್ಷ 10 ಲಕ್ಷ ಬಿಟ್ಕೊ ನೀನು, ಏನಾದ್ರು ಬೇಕಾದ್ರೆ ಕೊಟ್ಟು ಕೊಡು, ನೀನು ನಿನ್ ಲೆಕ್ಕಾಚಾರ ಕೊಡೋದು ಬೇಡ, ನೀನು ಲಾಸ್ಟ್ಗೆ ಎಷ್ಟು ಉಳಿತದೋ ವಾಪಸ್ ಕೊಡು ಅಲ್ವಾ? ಹಾಗೆ ಇಲ್ಲೂ ಕೂಡ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಬಾಬಾ ನಮ್ಗೆ ಏನ್ ಕೊಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ. ಅಂದ್ರೆ ಬಾಬಾ ನಮ್ಮನ್ನ ಈ ರೀತಿ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಬೆಳಿಗ್ಗೆ ಎದ್ಬಿಟ್ಟು ಬಾಬನ ಎದುರುಗಡೆ ಏನ್ ಮಾಡ್ತೀವಿ, ಬೇಡ. ಹೇಳ್ತಾ ಇದೀವಿ, ಹೇಳ್ತಾ ತಟ್ಟೆ ಇದೀವಿ. ಇಟ್ಕೊಂಡು ಹೋಗ್ತಾ ಇದ್ದೀವಿ. ಏನಂತ? ನನಗೆ ಕೊಡು, ನನಗೆ ನನಗೆ ಕೊಡು, ಕೊಡು, ನನಗೆ ನನಗೆ ಇದು ಕೊಡು ಕೊಡು. ಅಲ್ವಾ? ಬಾಬನ ಯೋಚನೆ ಹೇಗಿದೆ, ನಮ್ಮ ಯೋಚನೆ ಹೇಗಿದೆ ಅಂತ ಸ್ವಲ್ಪ ಏನ್ ಮಾಡಿ, ಚಿಂತನೆಯನ್ನ ಮಾಡಿ. ಅರ್ಥ ಎಂತಹ ಮಾಡಿ. ಮಕ್ಕಳು ನಾವು ಆಗ್ಬೇಕಂತ ಬಾಬಾ ಹೇಳ್ತಾರೆ, ಸ್ನೇಹಿತನ ರೂಪದಲ್ಲಿ ನಾನು ನೋಡ್ತಿದ್ದೇನೆ, ನಿನ್ನನ್ನು ನಾನು ಹೇಗೆ ಸ್ನೇಹಿತ ರೂಪದಲ್ಲಿ ನೋಡಿದೇನೋ, ಬೇರೆಯವರನ್ನು ಕೂಡ ನೀನು ಅದೇ ಭಾವದಲ್ಲಿ, ಸ್ವಭಾವದಲ್ಲಿ, ಉದ್ದೇಶದಲ್ಲಿ, ದಾತಾಪದಲ್ಲಿ ನೀವೇನ್ ಮಾಡ್ತಾ ಹೋಗ್ಬೇಕು, ಕೊಡಬೇಕೇ ಹೊರತು ವೈಯಕ್ತಿಕವಾಗಿ ಯಾರ ಜೊತೆಗೆ ಏನೇ ಲೆಕ್ಕಾಚಾರ ಇದ್ರೂ ಕೂಡ ಈಶ್ವರೀಯ ಶಕ್ತಿಯನ್ನು ಕೊಡುವಂತ ವಿಷಯದಲ್ಲಿ ಅದ್ಯಾವುದನ್ನು ಮಧ್ಯದಲ್ಲಿ ತರುವ ಹಾಗೆ ಇಲ್ಲ. ನೀವೊಂದು ಬ್ರಾಹ್ಮಣರು ಅಂತ ತಿಳ್ಕೊಳ್ಳಿ. ನೀವ್ಯಾರೋ ಬ್ರಾಹ್ಮಣ. ಬ್ರಾಹ್ಮಣರು ಎಲ್ಲಿ ಪೂಜೆ ಮಾಡ್ತಿದ್ದೀರಿ? ದೇವಸ್ಥಾನ. ದೇವಸ್ಥಾನ. ಅವಾಗ ನಿಮ್ಮ ಮನೆಯವರು ಅಥವಾ ನಿಮ್ಮ ಮಕ್ಕಳು ಬಂದು ದೇವಸ್ಥಾನದಲ್ಲಿ, ಓಕೆ, ಅವ್ರಿಗೆ ಅಲ್ಲಿರುವಂತ ತೆಂಗಿನಕಾಯಿ ಹಣ್ಣೆಲ್ಲ ಒಂದು ಕವನಲ್ಲಿ ಹಾಕ್ಬಿಟ್ಟು ಕೊಡ್ಬೇಕು, ಹೌದೋ ಅಲ್ವೋ? ಇಲ್ಲ ಇಲ್ಲ ಕೊಡಂಗ. ಮತ್ತೆ ಬೇರೆಯವರು ಇರ್ತಾರಲ್ಲ. ಎಲ್ಲರಿಗೂ ಏನು ಕೊಟ್ಟಿದ್ರು ಇವರಿಗೂ ಅದೇ ಕೊಡ್ಬೇಕು. ಅದೇ ಕೊಡ್ಬೇಕು. ಅದನ್ನೇ ಕೊಡ್ಬೇಕು, ಸಮಾನಾಗಿ ಕೊಡ್ಬೇಕು. ಎಲ್ಲರೂ ಸರಿ ಸಮಾನ ಅಲ್ಲಿ. ನೀವು ಬ್ರಾಹ್ಮಣರಾದಾಗ ನೀವು ಭಗವಂತನ ಒಂದು ಮೆಸೆಂಜರ್ ಅಂತ ಅಂದ ಮೇಲೆ ಎಲ್ಲರಿಗೂ ತೀರ್ತಾನೆ, ಇವರಿಗೂ ತೀರ್ತಾನೆ, ಎಲ್ಲರಿಗೂ ಪ್ರಸಾದ, ಎಲ್ಲರನ್ನು ಸರಿ ಸಮಾನವಾಗಿ ನೋಡಿ. ಹಣ ಜಾಸ್ತಿ ಕೊಟ್ಟರಿಗೆ ಒಂದಿಸ್ತಿ, ಸಂಬಂಧಿಕರಿಗೆ ಒಂದಿಗಿತಿ, ನಿಮ್ ಜೊತೆ ಯಾರು ಜಗಳ ಆದವನ ಜೊತೆಗೆ ಅವನ ಕಡೆಗೆ ತೀರ್ತಾನೆ ಕೊಡುವಂಗಿಲ್ಲ, ಅವ್ನ ಮುಖಾನೇ ನೋಡುವಂಗಿಲ್ಲ, ಮಾಡ್ಬಿಟ್ಟು ಕೊಡೋದು, ಅದನ್ನೆಲ್ಲ ಮಾಡಬಾರ್ದು. ಇಲ್ಲ. ಅದೆಲ್ಲ ಹೊರಗಡೆಗಿದ್ದಾಗ, ಆದ್ರೆ ನೀನು ಬ್ರಾಹ್ಮಣನ ಪೋಸ್ಟ್ ಇದ್ದಾಗ ಯಾರು ಕೈ ಹಿಡಿತಾರೋ ನೀನು ತೀರ್ಥ ಪ್ರಸಾದ ಕೊಡೋದಷ್ಟೇ ಕೆಲಸನೇ ಹೊರತು ನಿನ್ ತಟ್ಟೆಯಲ್ಲಿ ಅವರೆಷ್ಟು ದಕ್ಷಿಣ ಹಾಕಿದಾರಂತನೂ ಕೂಡ ನೀವು ಅದರ ಕಡೆ ಗಮನವನ್ನ ಕೊಡ್ಬಾರ್ದು. ಕೊಡಕೂಡದು. ಅವ್ರ ಮುಖನೂ ನೋಡಬಾರ್ದು. ಅವ್ರು ಶ್ರೀಮಂತರು, ಬಡವರು, ಸ್ತ್ರೀನೋ, ಪುರುಷನೋ, ಯಂಗೋ, ಯಾವ ಜಾತಿ ಧರ್ಮ ಬೇಡ ನಿಮ್ಗೆ. ಯಾರು ಕೈ ಹಿಡಿದಿದ್ದಾರೆ ಅವ್ರಿಗೆ ಏನ್ ಮಾಡೋದು, ತೀರ್ಥ ಪ್ರಸಾದ ಕೊಡೋದಷ್ಟೇ ನಿಮ್ಮ ಕೆಲಸ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ರಾಜಯೋಗದಲ್ಲಿ ಕುತ್ಕೊಂಡಾಗ ನಿಮ್ಮ ಮನಸ್ಸಿನ ಮೂಲಕ ಭಗವಂತನ ಶಕ್ತಿಗಳು ನಿಮ್ಮಿಂದ ಏನಾಗ್ಬೇಕು, ಪಾಸ್ ಆಗ್ತಾ ಇರ್ಬೇಕು. ಯಾರಿಗೆ? ಸರ್ವರಿಗೆ ಅಲ್ವಾ? बाप दादा देख रहे हैं, मेजॉरिटी बच्चों के दिल में एक ही संकल्प है कि अभी जल्दी से जल्दी बाप को प्रत्यक्ष करें. ಬಾಪ್ ದಾದಾ ನೋಡ್ತಾ ಇದ್ರು, ಹೆಚ್ಚಿನ ಮಕ್ಕಳ ಹೃದಯದಲ್ಲಿ ಮನಸ್ಸಲ್ಲಿ ಒಂದೇ ಸಂಕಲ್ಪ ಇದೆಯಂತೆ, ಆದಷ್ಟು ಬೇಗ ತಂದೆ ಏನೇನ್ ಮಾಡ್ಬೇಕು, ಪ್ರತ್ಯಕ್ಷ ಮಾಡ್ಬೇಕು. ಯಾರನ್ನ ಪ್ರತ್ಯಕ್ಷ ಮಾಡ್ಬೇಕು? ತಂದೆ. ಆದಷ್ಟು ಬೇಗ ತಂದೆ ಏನೇನ್ ಮಾಡ್ಬೇಕಂತ ಪ್ರತ್ಯಕ್ಷ ಮಾಡಬೇಕು ಅಂತ ಇಚ್ಛೆ ಯಾರ ಮನಸ್ಸಲ್ಲಿ ಇದೆಯಂತೆ? ಈ ಮಕ್ಕಳ ಮನಸ್ಸಲ್ಲಿ ಇದೆ. ಅಂದ್ರೆ ಇನ್ನೂವರೆಗೂ ಭಗವಂತನ ಪ್ರತ್ಯಕ್ಷತೆ ಆಗಿಲ್ಲ ಅಂತ ತಾನೇ ಅರ್ಥ. ಹೌದು, ಮನಸ್ಸಿನಲ್ಲಿ ಇದೆ ಅಂತ ಅಂದ್ಮೇಲೆ ಇನ್ನೂ ಅದು ಆಗಿಲ್ಲ. ಹಾಗಿದ್ರೆ ಆ ಪ್ರತ್ಯಕ್ಷತೆ ಅಂತಂದ್ರೆ ಏನು, ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಭಗವಂತ ಏನು ಮಾಡ್ತಾರೆ, ಅದಕ್ಕೆ ನಾನೇನು ಮಾಡಬೇಕು ಹೇಳೋ ವಿಷಯವನ್ನ ನಾಳೆ ಚರ್ಚೆ ಮಾಡೋಣ. ಓಕೆನಾ? ಬಾಬನ ಪ್ರತ್ಯಕ್ಷತೆ ಮಾಡುವಂತ ವಿಧಿ ಏನು, ವಿಧಾನ ಏನು, ಅದಕ್ಕಾಗಿ ನಮ್ಮ ಮನೋಸ್ಥಿತಿ ಎಲ್ಲಿರ್ಬೇಕು, ನಾವೆಲ್ಲಿರ್ಬೇಕು, ಏನು ಮಾಡಬೇಕು, ಬಾಬಾ ಏನ್ ಮಾಡ್ತಾರೆ, ನಾವೇನ್ ಮಾಡ್ಬೇಕು, ಇಬ್ರು ಸೇರ್ಬಿಡ್ತಾನೆ ಪ್ರತ್ಯಕ್ಷತೆ ಮಾಡಬೇಕು. ಹೌದು ತಾನೆ? ಅವಾಗ ನನ್ನ ಪಾತ್ರ ಏನು,
ಬಾಬಾರವರ ಪಾತ್ರ ಏನು, ಯಾವಾಗ ಏನು ಮಾಡಿದಾಗ ಭಗವಂತನ ಪ್ರತ್ಯಕ್ಷತೆ ಆಗತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿವರೆಗೂ ಭಗವಂತನ ಪ್ರತ್ಯಕ್ಷತೆ ಯಾಕೆ ಆಗಿಲ್ಲ. 88 ವರ್ಷ ಆದ್ರೂ ಕೂಡ ಇನ್ನೂ ಬಾಬಾ ನನ್ನ ಪ್ರತ್ಯಕ್ಷತೆ ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದ ಕಾರಣ ಏನಿರಬಹುದು? ಅದ್ರ ಸೀಕ್ರೆಟ್ ಏನಿರಬಹುದು? ನಾವಿಷ್ಟೆಲ್ಲ ಸಾಧನೆ ಮಾಡ್ತಿದ್ದೀವಿ, ಭಗವಂತನ ಸಂದೇಶ ಕೊಡ್ತಾ ಇದೀವಿ, ಮಾಡ್ತಿದೀವಿ ತಾನೆ? ಇಷ್ಟೆಲ್ಲ ಹೌದು. ಆದ್ರೂ ಕೂಡ ಬಾಬಾ ಯಾಕೆ ಹೇಳ್ತಿದ್ದಾರೆ ನನ್ನ ಪ್ರತ್ಯಕ್ಷತೆ ಇನ್ನೂ ಆಗಿಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ? ಅದರ ಬಗ್ಗೆನೂ ಕೂಡ ಏನ್ ಮಾಡೋಣ? ಚರ್ಚೆ ಮಾಡಿ. ಚರ್ಚೆ ಮಾಡೋಣ. ನೀವು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ. ಓಕೆ, ಬರ್ತೀವಿ. ಬಾಬನ ಪ್ರತ್ಯಕ್ಷತೆ ಹೇಗೆ ಮಾಡೋದು? ಓಕೆ, ಓಂ ಶಾಂತಿ.